ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಸೊ ಇವತ್ತು ಬಂದು ಗುರುವಾರ, ರಾಯರ ದಿನ ಇವತ್ತು. ಸೊ ಯಾಕೋ ಗೊತ್ತಿಲ್ಲ, ಹೋದ ವಾರ ಪೀರಿಯಡ್ ಇತ್ತು ಅಂತ ರಾಯರ ಮಠಕ್ಕೆ ಹೋಗೋಕ್ಕಾಗಲಿಲ್ಲ. ಸೊ ನೋಡೋಣ ಏನಾದರೂ ಸಂಜೆ ಹೋಗೋಕ್ಕಾಗತ್ತಾ ಅಂತ. ಸೊ ಸುಜಿತ್ನ ಕರ್ಕೊಂಡು ಹೋಗೋಣ, ಇವತ್ತು ಕ್ರಿಸ್ಮಸ್ ಅಲ್ವಾ. ಸೊ ಹಂಗಾಗಿ ಇವತ್ತು ಹೋಗೋಣ ಅಂತ ಅನ್ಕೋತಾ ಇದ್ದೆ, ಸುಜಿತ್ ಕರ್ಕೊಂಡು ಹೋಗೋಣ ಅಂತ. ಯಾಕೋ ಇವತ್ತು ನನಗೆ ಹೋಗೋಕ್ಕಾಗುತ್ತಾ ಇಲ್ವೋ ಗೊತ್ತಿಲ್ಲ, ತುಂಬ ಕೆಲಸ. ಸೊ ಡೈಲಿ ಬ್ಲಾಗ್ ಹಾಕಿ ಅಕ್ಕ ಅಂತ ಸುಮಾರು ಜನ ರಿಕ್ವೆಸ್ಟ್ ಹಾಕಿದ್ದೀರಾ, ಕಮೆಂಟ್ ಹಾಕಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರೂ ಪ್ರೀತಿಗೆ. ಸೊ ಶ್ವೇತಾ ಅವ್ರ ಶಾಪ್ದು ವೀಡಿಯೋಸು ತುಂಬ ಜನ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸೊ ಅವರ ಒಂದು ಶಾಪಲ್ಲಿ ಯಾವ್ಯಾವ ಬಟ್ಟೆಗಳನ್ನ ನಾನು ಖರೀದಿ ಮಾಡಿದ್ದೀನಿ ಅಂತ ಖಂಡಿತ ತೋರಿಸ್ತೀನಿ ಇವತ್ತಿನ ಬ್ಲಾಗಲ್ಲಿ. ನೋಡೋಣ, ಕೆಲಸಗಳು ಮುಗಿಲಿ, ತೋರಿಸ್ತೀನಿ ಸ್ನೇಹಿತರೆ. ತಿಂಡಿ, ರೊಟ್ಟಿ, ಬೆಂಡೆಕಾಯಿ ಪಲ್ಯ, ಜೊತೆಗೆ ಇವತ್ತು ಅನ್ನ ಮುದ್ದೆ, ಜೊತೆಗೆ ಅವರೆಕಾಳು ಸಾಂಬಾರು, ತರಕಾರಿ ಸಾಂಬಾರು. ಏನು ಅಂದರೆ ಹಸಿಕಾಳು ಸೀಸನ್ ಇದ್ದಾಗ ತೊಗರಿಬೇಳೆ ಸಾಂಬಾರು ತಿನ್ನೋಕ್ಕೆ ಬೇಜಾರಾಗುತ್ತೆ. ಸೊ ಎಂಥವ್ರಿಗೂ. ಸೊ ನಮ್ಮನೇಲಂತೂ ಅವರೆಕಾಯಿ, ತೆಗರೆಕಾಯಿ ಇದೆ ಅಂತ ಹೇಳ್ಬೋದು. ಇದೇ ಸಾಂಬಾರು, ಸಪ್ಪೆಸರು, ಹುಳಿ, ಇಚ್ಕಿದ ಅವರೆಕಾಳು ಸಾಂಬಾರು. ಸೊ ಮೊನ್ನೆಯಿಂದ ನಿಜವಾಗ್ಲೂ ಫ್ರೀ ಇರಲಿಲ್ಲ ಬ್ಲಾಗ್ ಮಾಡೋದಕ್ಕೆ. ಏನು ಅಂದರೆ ಈಗ ಬಟ್ಟೆ ಅಂಗಡಿದು ವೀಡಿಯೋ ಮಾಡಬೇಕು ಅಂದರೆ ತುಂಬ ಲೆಂತಿಯಾಗಿರುತ್ತೆ, ತುಂಬ ವೀಡಿಯೋಸ್ ಇರುತ್ತೆ. ಅದನ್ನು ಎಡಿಟ್ ಮಾಡೋಕ್ಕೊಂದಷ್ಟು ಟೈಮು, ಫೋನಲ್ಲಿ ಮೆಮೊರೀಸ್ ಇರಲ್ಲ, ಹಿಂಗೆಲ್ಲ ಸಿಚುವೇಶನ್ಗಳು ಇರ್ತವೆ. ಸೊ ಹಂಗಾಗಿ ಈ ವಿಡಿಯೋಸ್ನ ಮಾಡೋಕ್ಕಾಗಿರಲಿಲ್ಲ. ಬೆಳಗ್ಗೆ ನಾನು ABC ಜ್ಯೂಸನ್ನ ತೊಗೊಂಡಿದ್ದೆ. ಸೊ ರಾಗಿ ಮಾಲ್ಟ್ ಕೂಡ ತೊಗೊಂಡು ತುಂಬ ದಿನ ಆಯಿತು. ಐ ಥಿಂಕ್ ಒಂದು 4-5 ಡೇಸ್ ಆಗಿರ್ಬೋದೇನೋ ರಾಗಿ ಮಾಲ್ಟ್ ತೊಗೊಂಡು. ಸೊ ತುಂಬ ಕೋಲ್ಡ್ ಇರೋದ್ರಿಂದ ವೆದರು, ನನಗೂ ಕೂಡ ವಾಯ್ಸ್ ಯಾಕೋ ಸ್ವಲ್ಪ ಹಿಡ್ದಂಗಾಗಿದೆ. ಸೊ ತುಂಬ ಏನು ನೆಗಡಿ ಇಲ್ಲ, ಬಟ್ ವಾಯ್ಸ್ ಯಾಕೋ ಸ್ವಲ್ಪ ಹಿಡ್ದಿದೆ. ಇವಾಗ ABC ಜ್ಯೂಸ್ಗೆ ಏನು ಮಾಡ್ಕೋತಾ ಇದ್ದೀನಿ ಅಂತಂದರೆ, ಇವಾಗ ಆರೆಂಜು ಸೀಸನ್ ಇರೋದ್ರಿಂದ ಸೊ ಅದನ್ನು ಕೂಡ ಸೇರಿಸ್ಕೊತೀನಿ, ತುಂಬಾ ಒಳ್ಳೆಯದು. ಸೊ ಒಂದು ಅರ್ಧ ಬೀಟ್ರೋಟ್ ಹಾಕ್ಕೋತೀನಿ ಸಾಕು, ಒಂದು ಅರ್ಧ ಕ್ಯಾರೆಟು, ಒಂದು ಆಮ್ಲ. ತುಂಬ ಕಷ್ಟ ಆಗ್ಬೋದು, ಬಟ್ ಹೆಣ್ಮಕ್ಳು ಕುಡೀರಿ ವೀಕ್ಲಿ 1 ಡೇ, ತುಂಬಾ ಒಳ್ಳೆಯದು. ABC ಜ್ಯೂಸ್ ಮಾಡೋದು ತೋರಿಸ್ತಾ ಇದ್ದೀನಿ. ಸೊ ಇದು ವಾರಕ್ಕೊಂದು ಸಲ ತೊಗೋತೀನಿ ನಾನು, ವಾರಕ್ಕೊಂದು ಸಲ 2 ಸಲ. ಏನು ಅಂದರೆ ಕಂಟಿನ್ಯೂಸ್ ಆಗಿ ಕುಡಿಬಾರ್ದು, ಯಾವುದಾದ್ರೂ ಅಷ್ಟೇ. ಯಾವುದಾದ್ರೂ ಆಯಿತು. ಸೊ ಯಾವುದಾದ್ರೂ ಆಯಿತು, ಅತಿ ಆದರೆ ಅಮೃತನೂ ವಿಷ ಅಂತ ಹೇಳ್ತಾರೆ. ಹಾಗಾಗಿ ವಾರಕ್ಕೆ 1 ಡೇ ತೊಗೊಂಡ್ರೆ ಸಾಕು, ಹೆಣ್ಮಕ್ಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ನನಗಂತೂ ಈ ಚಳಿಗಾಲ ಬಂತು ಅಂದರೆ ತುಂಬ ಏರ್ಫಾಲ್ ಆಗ್ತಾಯಿದೆ ನಿಜವಾಗ್ಲೂ. ಈ ಚಳಿಗಾಲ ಹೋಗೋವರೆಗೂ ಹೀಗೆ, ಅದಕ್ಕೇ ಸ್ವಲ್ಪ ಏರ್ ಕಟ್ ಮಾಡಿಸ್ಬಿಡ್ತೀನಿ ನಾನು. ಈಗ ನೋಡಿ, ಆಲ್ರೆಡಿ ಚೆನ್ನಾಗಿ ಉದ್ದಕ್ಕೆ ಬೆಳೆದಿದೆ. ಸೊ ಕಟ್ ಮಾಡಿಸಿದ್ರೆ ಮನೆಯವ್ರು ಬೈತಾರೆ, ಹಂಗಾಗಿ ಕಟ್ ಮಾಡ್ಸೋಕ್ಕೆ ಹೋಗಲ್ಲ. ಸಣ್ಣಗಿದ್ರೂ ಪರವಾಗಿಲ್ಲ, ಕೂದಲು ಉದ್ದ ಇರಲಿ ಅಂತ. ನಾನು ಇತ್ತೀಚೆಗೆ ಸ್ವಲ್ಪ ಸಣ್ಣ ಆಗ್ಬಿಟ್ನಲ್ಲ, ಎಲ್ಲರೂ ಹೇಳ್ತಿದ್ದಾರೆ ಮೊದಲಕ್ಕಿಂತ ಸಣ್ಣ ಆಗ್ಬಿಟ್ಟಿದ್ದೀರ, ತೀರಾ ಸಣ್ಣ ಆಗ್ಬಿಟ್ಟಿದ್ದೀರಾ ಅಂತ ಫ್ರೆಂಡ್ಸ್ ಎಲ್ಲ. ಸೊ ಇಷ್ಟೇ ಇರೋದು ನಾನು. ಇನ್ನು ಮಿಕ್ಕಿದ್ದು ಬೀಟ್ರೂಟಲ್ಲಿ ನೋಡಿ, ಇದು ಒಂದು ಆಮ್ಲ ಹಾಕ್ಕೋತಾ ಇದ್ದೀನಿ. ಮಿಕ್ಕಿದ್ದು ಬೀಟ್ರೂಟಲ್ಲಿ ತುರಿದ್ಬಿಟ್ಟು ಜ್ಯೂಸ್ ತೊಗೊಂಡು ಫೇಸ್ಗೆ ಅಪ್ಲೈ ಮಾಡಿಬಿಡ್ತೀನಿ. ಅಕ್ಕಿ ಹಿಟ್ಟು ಅಥವಾ ಕಡಲೆ ಹಿಟ್ಟು, ಸ್ವಲ್ಪ ಹನಿ, ಏನಾದರೂ ಹಾಕ್ಕೊಳ್ಳಿ ಸ್ನೇಹಿತರೆ, ಮನೇಲಿ ಎಲ್ಲನೂ ಇದ್ದೇ ಇರುತ್ತೆ. ಟರ್ಮರಿಕ್ಕು ಏನಾದರೂ ಹಾಕ್ಕೊಳ್ಳಿ. ಸೊ ಇದು ನೋಡಿ, ಇದರಲ್ಲಿ ಫೇಸ್ ಪ್ಯಾಕ್. ಇನ್ನು ನೋಡಿ, ಇದ್ರ ಜೊತೆಗೆ ಚಿಯಾ ಸೀಡ್ಸ್ ಕೂಡ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ, ನೆನೆಸ್ಬಿಟ್ಟು ಅದು ತೊಗೋತೀನಿ. ಆಮೇಲೆ ಮೇಯ್ನಾಗಿ ಏನು ಗೊತ್ತಾ, ಫ್ರೂಟ್ಸ್ ಜಾಸ್ತಿ ತಿಂತೀನಿ. ಸೊ ಸೀಸನ್ ಫ್ರೂಟ್ಸ್ ಯಾವುದೇ ಇರಲಿ, ಸೊ ಜಾಸ್ತಿ ತಿಂತೀನಿ. ಐ ಥಿಂಕ್ ಅದರಿಂದನೇ ಸ್ಕಿನ್ ಇಷ್ಟು ಚೆನ್ನಾಗಿದೆ ಅಂತ ಅನಿಸುತ್ತೆ. ನೋಡಿ, ಇಷ್ಟನ್ನು ಮಿಕ್ಸಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಬಿ ಜ್ಯೂಸ್ ಕೊಡ್ಬಿಡೋದು. ಅದರಲ್ಲೂ ಆರೆಂಜ್ ಜ್ಯೂಸು ತುಂಬ ಒಳ್ಳೆಯದು ಹೆಲ್ತ್ಗೆ. ಜ್ಯೂಸ್ ರೆಡಿ ಆಯಿತು. ಈಗ ಒಂದು ಒಳ್ಳೆ ಗ್ಲಾಸ್ಗೆ ಹಾಕಿ ತೋರಿಸೋವಷ್ಟು ಟೈಮ್ ಇಲ್ಲ, ರೊಟ್ಟಿ ಮಾಡಬೇಕು ನಾನು ಇವಾಗ. ಸೊ ಹಂಗಾಗಿ ಇದನ್ನು ಇವಾಗ ಕುಡಿದ್ಬಿಡೋಣ. 1 ಅವರ್ ಎಕ್ಸಸೈಸ್ ಆಯಿತು. 3 ದಿವಸದಿಂದ ಪ್ರಮೋಷನ್ ವೀಡಿಯೋ,
ಅಂತ ಹೇಳ್ಬಿಟ್ಟು ಎಕ್ಸಸೈಸು ಇದೆಲ್ಲ ಏನು ಮಾಡ್ಕೊಳಕ್ಕಾಗಿರಲಿಲ್ಲ. ಸೊ ಇವಾಗ ಕೇರ್ ಮಾಡ್ಕೊತಾ ಇದ್ದೀನಿ. ಸೊ ತುಂಬ ಚಳಿ ಇದೆ, ಈಗ ತಾನೇ ವರ್ಕೌಟ್ ಆಯ್ತು, ಹಂಗಾಗಿ ಸ್ವೆಟ್ರ್ ಹಾಕಿಲ್ಲ, ತುಂಬ ಸೆಕೆ ಆಗ್ತಿದೆ ಅದಕ್ಕೋಸ್ಕರ. ಸೊ ಇದನ್ನು ತೊಗೊಂಬಿಡೋಣ. ಕೆಲವ್ರಿಗೆ ಈ ಫ್ಲೇವರ್ ಇಷ್ಟ ಆಗಲ್ಲ, ಬಟ್ ನನಗೆ ಇಷ್ಟ ಆಗುತ್ತೆ ಅಂತಲ್ಲ, ನನಗೂ ಇಷ್ಟ ಆಗಲ್ಲ. ಬಟ್ ಹೆಲ್ತ್ ಚೆನ್ನಾಗಿರ್ಬೇಕಂದ್ರೆ ಅದೆಲ್ಲ ಕುಡಿಲೇಬೇಕು. ಸೊ ಇನ್ನೊಂದು ಏನೋ ಒಂದು ರಿವ್ಯೂ ಕೊಡಬೇಕಿತ್ತು. ಇದೇನು ಪ್ರಮೋಷನ್ ವೀಡಿಯೋ ಅಲ್ಲ, ಇದೇನು ಅಂತ ಅನ್ಕೋತಾ ಇದ್ದೀರಲ್ಲ, ಇನ್ನೂ ಕೊರಿಯರ್ ಓಪನ್ ಮಾಡಿಲ್ಲ. ಆ್ಯಕ್ಚುಲಿ ಬೆಂಗಳೂರಲ್ಲಿ ನನ್ನ ಫ್ರೆಂಡ್ ರೂಪಾ ಅಂತ ಇದ್ದಾರೆ, ಆಯಿತಾ. ಅವರು ಮನೇಲೇ ಹೋಮ್ ಮೇಡ್ ಪ್ರಾಡಕ್ಟ್ ಅವ್ರ ಹೆಸರು ಬಂದು ರೂಪಾ ಅಂತ. ನಾವೆಲ್ಲ ಚೈಲ್ಡ್ಹುಡ್ ಫ್ರೆಂಡ್ಸು, ಚಿಕ್ಕ ಹುಡುಗರಿಂದ ಫ್ರೆಂಡ್ಸು ನಾವೆಲ್ಲ 2ನೇ ಕ್ಲಾಸು 3ನೇ ಕ್ಲಾಸಿಂದನೂ. ಸೊ ಕೆಲವೊಬ್ಬರು ಫ್ರೆಂಡ್ಶಿಪ್ಪು ಹಂಗೆ ಮುಂದುವರೆದಿದೆ. ಸೊ ನಾವೆಲ್ಲ ಒಂಥರ ಬೆಸ್ಟ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. ಸೊ ಅವರು ಒಂದು ಬಿಸ್ನೆಸ್ ಶುರು ಮಾಡಿದ್ದಾರೆ. ಇದು ಪ್ರಮೋಷನ್ ವೀಡಿಯೋ ಖಂಡಿತ ಅಲ್ಲ. ಸೊ ಇದು ನಾನು ತರಿಸಿದ್ದೆ, ತುಂಬ ಚೆನ್ನಾಗಿ ಅನ್ನಿಸ್ತು. ಹಂಗಾಗಿ ನೀವು ತೊಗೋಬೇಕು ಅಂತ ಏನಿಲ್ಲ. ಸೊ ಇದ್ರದ್ದು ಒಳ್ಳೆ ರಿಸಲ್ಟ್ ಬಂದರೆ ಖಂಡಿತ ಶೇರ್ ಮಾಡ್ತೀನಿ. ನಿಮ್ಗೆ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಖಂಡಿತ ನೀವು ಪ್ರಾಡಕ್ಟ್ನ ತೊಗೋಬೋದು. ಸೊ ತುಂಬ ಕಷ್ಟಪಟ್ಟು ಮನೇಲೇ ಹೋಮ್ ಮೇಡ್ ಪ್ರಾಡಕ್ಟು. ಏನು ಗೊತ್ತಾ, ಇದು ಶಾಂಪು, ಆಮೇಲೆ ಹೇರ್ ಕಲರು. ಸೊ ಮನೆಯವ್ರಿಗೊಂದು ಹೇರ್ ಕಲರ್ ತರಿಸಿದ್ದೆ, ಅದನ್ನು ತೋರಿಸ್ತೀನಿ. ಹೋಮ್ ಮೇಡ್ ಕಲರ್ ಅವರೇ ರೆಡಿ ಮಾಡಿರೋದು. ಸೊ ಹೇರ್ಗೆ ಇದು ಕೂಡ ತುಂಬಾ ಚೆನ್ನಾಗಿದೆ. ಇದು ಸೊ ಮನೆಯವ್ರಿಗೆ ಯೂಸ್ ಮಾಡಿದ್ದೀನಿ, ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟು. ಸೊ ಅದರಲ್ಲಿ ಶಾಂಪೂ ಮತ್ತು ಜೆಲ್ಲು ಇವಾಗ ತರಿಸಿದ್ದೀನಿ ನಾನು, ಫ್ಲ್ಯಾಕ್ ಸೀಡ್ಸ್ದು ಜೆಲ್ಲು. ಸೊ ನಿಮಗೆ ಎಲ್ಲಂದರೆ ನಿಮಗೆ ಗೊತ್ತೇ ಇರುತ್ತೆ, ನಿಮಗೆ ಫ್ಲಿಪ್ಕಾರ್ಟು ಅಮೆಝಾನ್ ಇದರಲ್ಲೆಲ್ಲ ಸಿಗ್ತಾರೆ. ಸೊ ಆ ಥರ ಅಲ್ಲ, ಇದು ತುಂಬ ಒಳ್ಳೆ ರಿಸಲ್ಟ್ ಇದೆ ಅಂತ ಇದರಲ್ಲಿ. ಸೊ ನೋಡೋಣ ಹೇಗಿದೆ ಅಂತ. ಶಾಂಪು ಅಂತೂ ಯೂಸ್ ಮಾಡಿದ್ದೀನಿ, ಇದು ತುಂಬ ಚೆನ್ನಾಗಿದೆ ಶಾಂಪು, ನ್ಯಾಚುರಲ್ಲು. ನನಗೂ ಚಳಿಗಾಲ ತುಂಬ ಏರ್ ಫಾಲ್ ಆಗ್ತಾಯಿದೆ, ಹಂಗಾಗಿ ನೋಡೋಣ ಇದೊಂದು ಪ್ರಾಡಕ್ಟ್ ಯೂಸ್ ಮಾಡೋಣ. ಹೋಮ್ ಮೇಡ್ ಪ್ರಾಡಕ್ಟು ಅದರಲ್ಲೂ. ಸೊ ಹಂಗಾಗಿ ಯೂಸ್ ಮಾಡೋಣ ಅಂತ ತರಿಸ್ದೆ. ಸೊ ನೋಡೋಣ, ನಿಮಗೂ ತೋರಿಸೋಣ, ಏನಾದರೂ ಯೂಸ್ ಆಗ್ಬೋದೇನೋ. ಸೊ ರಿಸಲ್ಟ್ ಬಂದರೆ ಖಂಡಿತ ಶೇರ್ ಮಾಡ್ತೀನಿ. ಯಾಕೆಂದರೆ ನಾನು ಏನೇ ಹೇಳಿದ್ರು ಕೂಡ ನಾನು ಸುಮ್ಮನೆ ಏನೇನೋ ಯೂಸ್ ಮಾಡಿ ಈ ಥರದ್ದೆಲ್ಲ ಹೇಳಲ್ಲ. ಸೊ ಜನಗಳನ್ನ ಸುಮ್ಮನೆ ಒಂದು ಯಾವುದೋ ತಪ್ಪುದಾರಿ ಹೇಳೋಕ್ಕೆ ನನಗೂ ಇಷ್ಟ ಇಲ್ಲ. ಸೊ ರಿಸಲ್ಟ್ ಇದ್ದರೆ ಖಂಡಿತ ಶೇರ್ ಮಾಡ್ತೀನಿ. ಯಾರಿಗಾದ್ರೂ ತುಂಬ ಏರ್ ಫಾಲ್ ಆಗ್ತಿದ್ರೆ ಹೆಲ್ಪ್ ಆಗ್ಬೋದು. ನೋಡೋಣ, ಇವಾಗ ಜಸ್ಟು ಕೊರಿಯರ್ ಬಂತು, ಅವ್ರ ಫ್ರೆಂಡಿಗೆ ಇವಾಗ ಫೋನ್ ಮಾಡಿ ಕೇಳಿದೆ ಹೇಗೆ ಯೂಸ್ ಮಾಡೋದು ಏನು ಅಂತ. ಸೊ ವಾರಕ್ಕೆ 3 ಸಲ ಯೂಸ್ ಮಾಡಿದ್ರೆ ನಿಮಗೆ ತುಂಬ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಅಂದರು. ಸೊ ಅದಕ್ಕೆ ನೋಡೋಣ ಅಂತ ಹೇಳ್ಬಿಟ್ಟು ಈ ಪ್ರಾಡಕ್ಟ್ನ ತರಿಸಿದ್ದೀನಿ. ಸೊ ಖಂಡಿತ ಹೆಲ್ಪ್ ಆದರೆ ನಿಮ್ಗೆ ಶೇರ್ ಮಾಡ್ತೀನಿ. ಸೊ ಮುಂಚೆ ಏನೋ ನೀವು ತೊಗೊಳೋದು ಬೇಡ, ನನಗೆ ಹೆಲ್ಪ್ ಆಯಿತು ಅಂದರೆ ಖಂಡಿತ ಶೇರ್ ಮಾಡ್ತೀನಿ. ಮತ್ತು ಇದನ್ನು ಯೂಸ್ ಮಾಡಿದ್ದೀನಿ, ಶಾಂಪು ತುಂಬ ಚೆನ್ನಾಗಿದೆ, ನ್ಯಾಚುರಲಾಗಿ ನೊರೆನೂ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ನೋಡೋಣ, ತುಂಬ ಪ್ರಾಡಕ್ಟ್ ಇದೆ ಅಂತ ಹೇಳೋದು, ತುಂಬಾ ಸ್ಟೇಟಸ್ಗೆಲ್ಲ ಹಾಕ್ತಾ ಇರ್ತಾರೆ. ಬಟ್ ನಾನು ಇದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಂಡಿರಲಿಲ್ಲ. ಇದು ಯೂಸ್ ಮಾಡಿದ್ಮೇಲೆ ನಂಗೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಶಾಂಪು ಮೇಯ್ನಾಗಿ ಸೋಪ್ಗಳು, ಹೋಮ್ ಮೇಡ್ ಸೋಪ್ಗಳು, ಶಾಂಪು ಈ ಥರದ್ದೆಲ್ಲ ಬರುತ್ತೆ. ಸೊ ಯೂಸ್ ಆದರೆ ಅವ್ರದ್ದು ಫೋನ್ ನಂಬರು, ಕಾಂಟ್ಯಾಕ್ಟ್ ನಂಬರು ಎಲ್ಲನೂ ಹಾಕ್ತೀನಿ. ನೆಕ್ಸ್ಟು ಯೂಸ್ ಮಾಡಿ ನೋಡೋಣ, ಆಯಿತಾ. ಬನ್ನಿ ಅಡುಗೆ ಮಾಡಿಬಿಡೋಣ ಇವಾಗ. ಫ್ಲ್ಯಾಕ್ ಸೀಡ್ಸ್ ಜೆಲ್ ಫಾರ್ ಹೇರ್ ಇರಲಿ, ಯೂಸ್ ಮಾಡುವ. ಸೊ ಯೂಸ್ ಆದರೆ ಸೊ ಅವ್ರಿಗೂ ಸ್ವಲ್ಪ ಏನಾದ್ರು ಹೆಲ್ಪ್ ಆಗ್ಬೋದು. ಸೊ ಯಾವಾಗಲೂ ಏನು ಗೊತ್ತಾ, ಹೆಣ್ಮಕ್ಳು ಏನಾದ್ರು ಬಿಸ್ನೆಸ್ ಮಾಡ್ತಿದ್ದಾರೆ ಅಂದರೆ ಫಸ್ಟ್ ಏನಾದರೂ ನನ್ನ ಕಡೆಯಿಂದ ಹೆಲ್ಪ್ ಮಾಡೋಣ ಅನ್ನೋದು ನಂದು ಇಂಟೆನ್ಷನ್ನು. ಏನಮ್ಮ ಎಲ್ಲಿ ನೋಡ್ತೀನಿ ಬಿಡಿ, ಸೊ ಮಧ್ಯದಲ್ಲಿ ಬ್ಯುಸಿಯಾಗಿ ಬಟ್ಟೆಗಳಂತೂ ಕೆಲವೊಂದು ಈ ಹೊಸ ಬಟ್ಟೆಗಳೆಲ್ಲ ನಾನು ಏನು ಮಾಡ್ತೀನಿ, ವಾಷಿಂಗ್ ಮಿಷಿನ್ಗೆ ಹಾಕಲ್ಲ. ಈ ವೈಟ್ ಸುಜಿತ್ತು ನನ್ನ ವೈಟ್ಗಳು, ಈ ಥರದ್ದೆಲ್ಲ ವೈಟ್ ಟಾಪ್ಸ್ಗಳು, ಈ ಥರದ್ದೆಲ್ಲ ಹಾಕಲ್ಲ ನಾನು. ಸೊ ನೋಡಿದ್ರೆ ಒಂದು ಬಕೆಟ್ ಆಗಿದೆ ವಾಶ್ ಮಾಡೋ ಅಂಥದ್ದು. ಸೊ 4-5 ದಿವಸದಿಂದ ವೀಡಿಯೋ ಅದು ಇದು ಅಂದ್ಕೊಂಡು ನನಗೆ ವಾಶ್ ಮಾಡೋಕ್ಕಾಗಿಲ್ಲ. ಸೊ ಇವಾಗಾದ್ರೂ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಸೊ ವಾಶ್ ಮಾಡೋಣ ಅಂತ ನೆನೆ ಹಾಕಿದ್ದೆ. ಹೊಸ ಟಾಪ್ಗಳೆಲ್ಲ ನಾನು ಇದೇ ರೀತಿ ವಾಶ್ ಮಾಡೋ ಅಂಥದ್ದು. ಸೊ ಇನ್ನೊಂದು ಏನು ಅಂತ
ಅಂತಂದರೆ ಈ ಹಳ್ಳಿ ಸೈಡಲ್ಲೆಲ್ಲ ಈ ಕರೆ ಔಷಧಿ ಅಂತ ಸಿಗುತ್ತಂತೆ. ಸೊ ನಾನು ಫಸ್ಟ್ ಟೈಮ್ ಇದು ಕೇಳಿದ್ದು. ನನ್ನ ಫ್ರೆಂಡ್ ರಜನಿ ಅಂತ ಕಬ್ಣಿ ಸೇತುಪಾಳ್ಯದಲ್ಲಿದ್ದಾರೆ ನೋಡಿ, ಅವ್ರು ಹಿಂಗೆ ಮಾತಾಡ್ತಾ ಒಂದು ಸಲ ಕರೆ ಔಷಧಿ ಅಂತ ಹೇಳಿದ್ರು. ಸೊ ಕರೆ ಔಷಧಿ ಅಂದರೆ ಏನು ಅಂತ ಕೇಳಿದ್ದಕ್ಕೆ ಈ ಥರ ಇದರಲ್ಲಿ ಇಟ್ಕೊಂಡು ಮಾರ್ಕೊಂಬರ್ತಾರೆ. ಸೊ ಈ ಕಡೆ ಎಲ್ಲ ಅಡಿಕೆ ಬಿಸ್ನೆಸ್ ಎಲ್ಲ ಜಾಸ್ತಿ ಮಾಡೋದ್ರಿಂದ ಅದನ್ನು ಜಾಸ್ತಿ ತೊಗೋತಾರೆ. ಬರೀ ಬಿಳಿ ಬಟ್ಟೆಗೆ ಅಷ್ಟೇ ಯೂಸ್ ಮಾಡಬೇಕು, ಕಲರ್ ಬಟ್ಟೆಗೆ ಯೂಸ್ ಮಾಡೋಂಗಿಲ್ಲ. ಸ್ವಲ್ಪ ಅದೇನು ಅಂದರೆ ಸ್ವಲ್ಪ ಆಶಿಟ್ ಥರ ಸ್ವಲ್ಪ ಬಟ್ಟೆ ಜಾಳ ಆಗಿಬಿಡುತ್ತೆ, ನೋಡ್ಕೊಂಡು ಸ್ವಲ್ಪ ಹಾಕಬೇಕು. ಏನಾದರೂ ಕರೆ ಗಿರೆ ಹಾಕಿದರೆ ತುಂಬ ಇದು ಬನಿಯನ್ಗಳು ಎಲ್ಲ ವಾಷಿಂಗ್ ಮಿಷಿನ್ಗಾಗಿ ಹಾಕಿ ಕರೆಗಳಾಗಿದ್ದರೆ ಅದೆಲ್ಲ ಹೋಗುತ್ತೆ ಅಂತ ಹೇಳಿದರು. ಸೊ ನೋಡೋಣ ಅಂತ ನಾನು ಸುಮಾರು ತಿಂಗಳಿಂದ ತರಿಸ್ತಾ ಇದ್ದೀನಿ. ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ, ಸೊ ನೋಡಿ ನಮ್ಮ ಲೋಕಲಲ್ಲೇ ಈ ಥರದ್ದೆಲ್ಲ ಎಷ್ಟೊಂದು ಸಿಗುತ್ತೆ. ನಾನು ಇವಾಗ 100 ರುಪೀಸ್ ಕೊಟ್ಟರೆ 5 ಕ್ಯಾನ್ಗಳು ಕೊಡ್ತಾರೆ. ನಾವು ಈ ನೀರು ತೊಗೋತೀವಿ ನೋಡ್ರಿ, ಹೊರಗಡೆ ಬಿಸ್ಲರಿ ವಾಟ್ರೆಲ್ಲ ಚಿಕ್ಕದು, ಅದರಲ್ಲಿ 100 ರುಪೀಸ್ ಕೊಟ್ಟರೆ 5 ಕೊಡ್ತಾರೆ. ಸೊ ನಂಗೆ ತುಂಬ ಯೂಸ್ ಆಗಿದೆ ಅದರಿಂದ ಸಿಂಕ್ ತೊಳೆಯೋದಕ್ಕೆ. ಮೇಯ್ನಾಗಿ ನೀವು ವೈಟ್ ಏನೇನಿದೆ ಅದಕ್ಕೆಲ್ಲ ಹಾಕಿಬಿಟ್ರೆ ಎಲ್ಲವೂ ಕೂಡ ನೀಟ್ ಆಗಿಬಿಡುತ್ತೆ. ಅಂದರೆ ಕಲರ್ ಬಟ್ಟೆಗೆಲ್ಲ ಹಾಕೋಂಗಿಲ್ಲ, ಕಲರ್ ಬಟ್ಟೆಗೆ ಹಾಕಿದ್ರೆ ಅದು ವೈಟ್ ಆಗಿಬಿಡುತ್ತೆ, ಫುಲ್ ವೈಟ್ ಆಗಿಬಿಡುತ್ತೆ. ಸೊ ಆ ಥರ. ಸೊ ಕೆಲವೊಂದು ಸಲ ಸುಜಿತ್ ಬಟ್ಟೆಗಳು ಈ ಥರ ಎಲ್ಲ ತುಂಬ ಗಲೀಜಾಗಿದೆ, ರೋಹಿತ್ ಬನೀನ್ಗಳೆಲ್ಲ ಅಂತಂದರೆ ಸೊ ಒಂದು ಅರ್ಧ ಗಂಟೆ ಹಾಕಿ ನೆನೆ ಹಾಕ್ಬಿಡ್ತೀನಿ ಬರೀ ಬಿಳಿ ಬಟ್ಟೆಗೆ. ಸೊ ನೋಡಿ ಎಲ್ಲ ಕ್ಲೀನ್ ಆಯಿತು, ಇವಾಗ ಒಣಗಾಕ್ತಾ ಇದ್ದೀನಿ. ಸೊ ಎಷ್ಟು ಕೆಲಸಗಳಾಗಿದೆ ಅಂದರೆ ಮುಂದೆ ಹೇಳ್ತೀನಿ ನೋಡಿ. ಒಬ್ಬರ ಬಗ್ಗೆ ಸ್ಟೇಟ್ಮೆಂಟ್ ಕೂಡ ಕೊಡಬೇಕು. ಯಾಕೆ ಅಂತ ಅಂದರೆ ಇತ್ತೀಚೆಗೆ ಒಂದು ವಿಡಿಯೋ ಡಿಲೀಟ್ ಮಾಡಿದ್ದೆ, ಬಟ್ ಅದ್ರ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ ಯಾಕೆ ಡಿಲೀಟ್ ಮಾಡಿದ್ದೀರಾ ಅಂತ. ಸೊ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ತೀನಿ. ವಿಡಿಯೋನ ಫುಲ್ಲಾಗಿ ನೋಡಿ ಸ್ನೇಹಿತರೆ. ನೋಡಿ ಅಂತೂ ಇಂತೂ ಎಷ್ಟು ಬಟ್ಟೆಗಳಾಗಿದ್ದಾವೆ ನೋಡಿ, ಹ್ಯಾಂಡ್ ವಾಶ್ ಮಾಡೋ ಅಂಥವು. ಅಂತೂ ಇಂತೂ ಎಲ್ಲ ವಾಶ್ ಮಾಡಿ ಒಣಗಾಕಿದ್ದಾಯಿತು. ಇನ್ನು ವಾಷಿಂಗ್ ಮಿಷಿನ್ಗೆ ಹಾಕೋಂಥವೆಲ್ಲವು ಮಿಷಿನ್ಗೆ ಹಾಕಿದ್ದೀನಿ. ಬಟ್ಟೆಗಳನ್ನ ತೋರಿಸ್ತಾ ಇದ್ದೀನಿ ಶ್ವೇತಾ ಅವ್ರ ಶಾಪ್ದು, ನೋಡ್ಕೊಂಬನ್ನಿ. ವೆಲ್ಕಮ್ ಬ್ಯಾಕ್. ಇವತ್ತು ಯಾವ್ಯಾವ ಡ್ರೆಸ್ನ ಶ್ವೇತಾ ಅವ್ರ ಶಾಪಿಂದ ತೊಗೊಂಬಂದಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಸೊ ಒಂದೇನು ಅಂತಂದರೆ ಅದೇ ಶಾಪಿಗೆ ವಿಸಿಟ್ ಮಾಡಿದ್ನಲ್ವ. ಸೊ ತುಂಬ ಜನ ಕಸ್ಟಮರ್ ಎಲ್ಲ ಬಟ್ಟೆಗಳನ್ನೆಲ್ಲ ಕಿತ್ತು ಪಾಪ ನಿಜವಾಗ್ಲೂ ಎಷ್ಟು ಅಧ್ವಾನ ಮಾಡಿಬಿಟ್ಟಿದ್ದಾರೆ ಅಂದರೆ ಅಂಗಡಿನೆಲ್ಲ. ಒಂದೇ ರಿಕ್ವೆಸ್ಟು ನನ್ನ ಕಡೆಯಿಂದ, ದಯವಿಟ್ಟು ವ್ಯೂವರ್ಸ್ಗಳಾಗಲಿ ಅಥವಾ ಕಸ್ಟಮರ್ ಆಗಲಿ ದಯವಿಟ್ಟು ಸಹಕರಿಸ್ಬೇಕು, ಸಪೋರ್ಟ್ ಮಾಡಬೇಕು. ಸೊ ಈ ಥರ ಬಟ್ಟೆಗಳನ್ನೆಲ್ಲ ಕಿತ್ತು ಹಂಡಿ ಹಿಂಗೆಲ್ಲ ಮಾಡಬೇಡಿ. ಯಾಕೆ ಅಂತಂದರೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರ್ತಾರೆ ಅವರು ಕೂಡ. ಸೊ ಸುಮ್ಮನೆ ಬಂದಿರಲ್ಲ ಬಟ್ಟೆಗಳನ್ನ, ಅವರು ಕಷ್ಟಪಟ್ಟು ಬೆಂಗಳೂರಿಗೆ ಹೋಗಿ ಸೆಲೆಕ್ಟ್ ಮಾಡಿ ಸೊ ಎಲ್ಲ ನಿಮಗೋಸ್ಕರ ಅಂತ ತೊಗೊಂಬಂದಿರ್ತಾರೆ. ಸೊ ಒಂಚೂರು ಅವ್ರಿಗೆ ಊಟ ತಿಂಡಿ ತಿನ್ನೋಕ್ಕಾದ್ರೂ ಅವಕಾಶ ಮಾಡಿಕೊಡಿ. ಯಾಕೆ ಅಂತಂದರೆ ಒಂದೇ ಸಲ ಜನ ತುಂಬ್ಕೊಂಡಾಗ ತುಂಬ ಕಷ್ಟ ಆಗುತ್ತೆ ತೋರಿಸೋದಕ್ಕಾಗಲಿ, ಬಟ್ಟೆಗಳನ್ನ ರೆಡಿ ಮಾಡಿ ಮಡಚಿ ರೆಡಿ ಮಾಡಿ ತೋರಿಸೋದಕ್ಕಾಗಲಿ. ಸೊ ನಾನು ಇವತ್ತು ಹೇಳಿದ್ನಲ್ಲ ಶಾಪ್ಗೆ ಹೋಗಿದ್ದೆ. ಸೊ ತುಂಬ ಬೇಜಾರಾಯಿತು. ಎಲ್ಲ ಕಿತ್ತು ಎಲ್ಲ ಗುಡ್ಡೆ ಹಾಕ್ಬಿಟ್ಟಿದ್ರು. ಸೊ ಅವ್ರಿಗೆ ಹೇಳಿದೆ 1 ಅವರ್ ಮಧ್ಯಾಹ್ನದ ಹೊತ್ತು ಬ್ರೇಕ್ ಕೊಟ್ಟು ಆಮೇಲೆ ಊಟ ಗೀಟ ಮಾಡಿಕೊಂಡು ಆಮೇಲೆ ಸ್ವಲ್ಪ ಅಂಗಡಿ ಓಪನ್ ಮಾಡಿರಿ, ಏನು ಕಸ್ಟಮರ್ ಬೈಕೊಂಡ್ರು ಪರವಾಗಿಲ್ಲ ಅಂತ ಹೇಳಿ ಬಂದೆ. ಸೊ ಬನ್ನಿ ಯಾವ್ಯಾವ ಕಲೆಕ್ಷನ್ ತಂದಿದ್ದೀನಿ ನಾನು ಅಂತ ಹೇಳ್ತೀನಿ. ಮತ್ತು ಇನ್ನೊಂದು ಅಂತ ಅಂದರೆ ಶ್ವೇತಾ ಅವ್ರ ಶಾಪಲ್ಲಿ ನಿಜವಾಗ್ಲೂ ಕ್ವಾಲಿಟಿ ಮಾತಾಡೋಂಗಿಲ್ಲ. ಸೊ ವಿಡಿಯೋ ನೋಡ್ತಾ ಇದ್ದರೆ ಕಮೆಂಟ್ ಮಾಡಿ, ಬೆಸ್ಟ್ ಶಾಪ್ನ ತೋರಿಸಿದ್ದೀನ ಇಲ್ವಾ, ನಿಮ್ಗೆ ಇಷ್ಟ ಆಯಿತಾ. ಒಂದು 10 ಜನಕ್ಕಾದರೂ ಇವ್ರ ಶಾಪು, ಅಟ್ಲೀಸ್ಟ್ ಒಂದು 10 ಜನಕ್ಕಾದರೂ ಇವ್ರ ಶಾಪ್ ಇಷ್ಟ ಆಗಿದ್ದರೆ ಅಷ್ಟೇ ಖುಷಿ ನನಗೆ, ಅಷ್ಟೇ ಸಂತೋಷ. ಯಾಕೆಂದರೆ ಒಂದು 10 ಜನಕ್ಕಾದರೂ ನನ್ನ ಕಡೆಯಿಂದ ಒಂದು ಒಳ್ಳೆ ಬಟ್ಟೆಗಳು ಸಿಕ್ಕಿದೆ, ಒಂದು ಒಳ್ಳೆಯದಾಗಿದೆ ಅಂತಂದರೆ ಅದು ನನಗೆ ಒಂದು ಖುಷಿ ಸ್ನೇಹಿತರೆ. ಸೊ ಎಂತೆಂಥವು ಬಟ್ಟೆಗಳನ್ನ ತೋರಿಸೋದಕ್ಕೆ ನನಗೂ ಇಷ್ಟ ಆಗಲ್ಲ. ಮೇಯ್ನಾಗಿ ಖುಷಿ ಕಲೆಕ್ಷನ್ ಅವ್ರದ್ದು ಒಂದು ಬ್ಲಾಗ್ ಮಾಡಿದ್ದೆ. ಸೊ ಶ್ವೇತಾ ಅವ್ರ ಶಾಪ್ದು ಒಂದು ಬ್ಲಾಗ್ ಮಾಡಿದ್ದೆ, ಗೋಸಲ ಅವ್ರದ್ದು. ಆಲ್ರೆಡಿ ನೀವು ಗೋಸಲ ಅವ್ರದ್ದು ಬಟ್ಟೆಗಳು ಹೇಗಿರುತ್ತೆ, ಕ್ವಾಲಿಟಿ ಹೇಗಿರುತ್ತೆ ಎಲ್ಲನೂ ಕೂಡ ನೀವು ನೋಡಿದ್ದೀರ. ಸೊ ಖುಷಿ ಕಲೆಕ್ಷನ್ ಅವ್ರದ್ದು ಒಂದು ವೀಡಿಯೋನ ಡಿಲೀಟ್ ಮಾಡಿದ್ದೀನಿ. ಸೊ ಸುಮಾರಷ್ಟು ಜನ ಯಾಕೆ ಅವ್ರದ್ದು ಬ್ಲಾಗ್ನ ಡಿಲೀಟ್ ಮಾಡಿದ್ದೀರಾ ಅಂಗಡಿದು ಅಂತ ಕೇಳಿದ್ದೀರ. ಸೊ ಯಾಕೆ ಅಂತ ಹೇಳ್ತೀನಿ. ಸೊ ಮುಂದಿನ ಒಂದು ಬ್ಲಾಗಲ್ಲಿ ನೋಡಿ ಸೊ ಯಾಕೆ ಅವ್ರದ್ದು ಒಂದು ವಿಡಿಯೋ ಡಿಲೀಟ್ ಆಗಿದೆ ಅಂತ ಹೇಳ್ತೀನಿ. ಸೊ ಬನ್ನಿ ಇವತ್ತು ಫಸ್ಟು ಕಲೆಕ್ಷನ್ನು ಯಾವ್ಯಾವ ತೊಗೊಂಬಂದಿದ್ದೀನಿ. ನಾನು ಮೇಯ್ನಾಗಿ ಹೇಳಿದ್ದು ಈ ಸಲ ನಾನು ಫೋರ್ಸ್ ಮಾಡಿ ತರಿಸ್ಕೊಂಡಿದ್ದಂಥದ್ದು ವೆಸ್ಟರ್ನ್ ವೇರು. ಯಾಕಂದರೆ
ನನಗೆ ವೆಸ್ಟರ್ನ್ ವೇರ್ಗಳು ಬೇಕಾಗಿತ್ತು. ತುಂಬ ದಿನದಿಂದ ಹೇಳ್ತಾ ಇದ್ದೆ, ಶ್ವೇತಾ ತಂದು ಕೊಡ್ರಿ ಅಂತ ಹೇಳ್ಬಿಟ್ಟು. ಹಂಗೆ ಮತ್ತು ಆಕೆ ಕಲೆಕ್ಷನ್ ತುಂಬ ಚೆನ್ನಾಗಿರುತ್ತೆ. ಡ್ರೆಸ್ ಕಲೆಕ್ಷನ್ ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾರೆ. ಅವ್ರ ಡ್ರೆಸ್ಗಳೆಲ್ಲ ಫಾರಿನ್ಗೆ ಹೋಗ್ತಾ ಇದೆ ಅಂತ ಅಂದರೆ ನಿಜವಾಗ್ಲೂ ನೀವು ಕ್ವಾಲಿಟಿ ಹೇಗಿರಬೇಕು ನೀವು ಯೋಚನೆ ಮಾಡಿ. ಸೊ ನಾನು ಒಂದು 5 ಜನಕ್ಕೆ ನಾನೇ ಡ್ರೆಸ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಒಂದು 5-6 ಜನಕ್ಕೆ ನಾನೇ ತೊಗೊಂಬಂದಿದ್ದೀನಿ. ಇನ್ನು ಮನೇಲಿ ಸ್ಟಾಕ್ ಇದೆ. ಸೊ ಅದು ಕಳಿಸ್ಬೇಕು ಒಂದಷ್ಟು ಜನಕ್ಕೆ. ಒಂದಷ್ಟು ಜನ ಇವತ್ತು ತೊಗೊಂಡೋದ್ರು, ಇನ್ನೊಂದಷ್ಟು ಜನ ಈಗ ಬಂದು ತೊಗೊಂಡೋಗ್ತಾರೆ. ಭಾಳಷ್ಟು ಜನ ನನ್ನ ಸೆಲೆಕ್ಷನ್ನೇ ತೊಗೊಂಡ್ರು. ಮತ್ತು ಒಂದಷ್ಟು ವ್ಯೂವರ್ಸು ನನ್ನ ಕೈಲೇ ಶಾಪ್ಗೆ ಹೋದಾಗ ಕಲೆಕ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರು. ಸೊ ಶ್ವೇತಾ ಅವರೇ, ನೀವೊಂದಷ್ಟು ಸೆಲೆಕ್ಟ್ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ ನಿಮ್ಮ ಸೆಲೆಕ್ಷನ್ನು ಅಂತ. ಸೊ ಗೊತ್ತಿಲ್ಲ, ನಾನು ಒಂದಷ್ಟು ಜನಕ್ಕೆ ಶಾಪ್ಗೆ ಹೋದಾಗ ಸೆಲೆಕ್ಟ್ ಮಾಡಿಕೊಟ್ಟೆ. ಅದು ಒಂದು ಖುಷಿ ಆಯಿತು. ಬನ್ನಿ ಇವಾಗ ಯಾವ್ಯಾವ ನಾನು ತೊಗೊಬಂದಿನಿ ಅಂತ ಒಂದು ಹೇಳ್ತೀನಿ. ಯಾವುದೇ ಬಟ್ಟೆ ನಾನು ಶ್ವೇತಾ ಅವ್ರ ಶಾಪಲ್ಲಿ ತೊಗೊಂಬಂದಿದ್ದೀನಿ. ಸೊ ಇದು ಯಾವುದೂ ಫ್ರೀಯಾಗಿ ತಂದಿಲ್ಲ ಸ್ನೇಹಿತರೆ. ಸೊ ಅವರು ಬಂಡವಾಳ ಹಾಕಿ ವ್ಯಾಪಾರ ಮಾಡ್ತಿರ್ತಾರಲ್ವ, ಖಂಡಿತ ಯಾವುದೇ ಡ್ರೆಸ್ಗಳನ್ನೂ ನಾನು ಫ್ರೀಯಾಗಿ ತೊಗೊಂಬಂದಿಲ್ಲ. ಸೊ ಎಲ್ಲನೂ ಕೂಡ ನಿಮ್ಮ ಥರನೇ ಅಮೌಂಟ್ ಕೊಟ್ಟೆ ತೊಗೊಂಬಂದಿರೋ ಅಂಥದ್ದು. ಸೊ ಒಂದು 100 ರುಪೀಸು ಹಿಂಗೆ ಕಡಿಮೆ ಹಾಕಿರ್ಬೋದು, ಏಕೆಂದರೆ ವಿಡಿಯೋ ಮಾಡ್ತೀವಲ್ವ, ಒಂದು 50 ರೂಪಾಯಿ 100 ರೂಪಾಯಿ ಕಡಿಮೆ ಹಾಕಿರ್ಬೋದು. ಬಿಟ್ಟರೆ ಯಾವುದೇ ಕಾರಣಕ್ಕೂ ಬಟ್ಟೆಗಳನ್ನ ನಾನು ಫ್ರೀಯಾಗಿ ತೊಗೊಬರಲ್ಲ. ಎಲ್ಲೇ ಸ್ಟಿಚ್ ಮಾಡಿಸಿದ್ರು ಅಷ್ಟೇ, ತೊಗೊಂಬಂದರೂ ಅಷ್ಟೇ, ಫ್ರೀಯಾಗಿ ಯಾರ ಹತ್ರನೂ ನಾನು ಬಟ್ಟೆಗಳನ್ನ ಮುಟ್ಟಲ್ಲ. ಸೊ ಗೊತ್ತಿರುತ್ತೆ ಎಷ್ಟು ಕಷ್ಟಪಟ್ಟು ವ್ಯಾಪಾರ ಮಾಡ್ತಿರ್ತಾರೆ, ತುಂಬ ಈಸಿ ಅಲ್ಲ. ಸೊ ನಮ್ಮ ಯೂಟ್ಯೂಬು ಹೇಗೆ ಈಸಿಯಾದ ಮಾತಲ್ಲ, ಹಾಗೇ ಅವರು ಬಿಸ್ನೆಸ್ಸು ಕೂಡ ಅಷ್ಟೇ ಕಷ್ಟ ಆಗಿರುತ್ತೆ. ನೋಡಿ, ಮೊದಲನೇದಾಗಿ ಇದನ್ನು ವೀಡಿಯೋನಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ. ಸೊ ನಾನೆಲ್ಲನೂ ಕೂಡ ಈ ಸಲ ವೆಸ್ಟರ್ನ್ ವೇರಲ್ಲಿ ತೊಗೊಂಬಂದಿದ್ದೀನಿ. ಸೊ ಕಲೆಕ್ಷನ್ ತುಂಬ ಚೆನ್ನಾಗಿದೆ ವೆಸ್ಟರ್ನ್ ಕೂಡ, ಆದರೆ ಇದು ಆಫರಲ್ಲಿ ತೊಗೊಂಬಂದಿಲ್ಲ ನಾನು. ಸೊ ಇದು ಫುಲ್ ಅಮೌಂಟ್ ಕೊಟ್ಟು ತೊಗೊಂಬಂದಿರೋ ಅಂಥದ್ದು. ನೋಡಿ, ಇದು ಆಫರಲ್ಲಿ ಇಲ್ಲ. ನೋಡಿ, ಈ ಥರ ಎಲ್ಲ ಸ್ಟಿಕ್ ಕೊಟ್ಟಿದ್ದಾರೆ. ಸೊ ನಾನು ಪರ್ಸ್ನಲಾಗಿ ಹೇಳಿ ತರಿಸಿದ್ದಂಥದ್ದು. ಇನ್ನೂ ಇದೆ, ಬೇಕಿದ್ರೆ ನೀವು ಕೂಡ ಬೈ ಮಾಡಿರಿ ಬೇಕಿದ್ರೆ. ನ್ಯೂ ಇಯರ್ಗೆ ಅಂತ ಹೇಳ್ಬಿಟ್ಟು ನಾನು ತರಿಸ್ದೆ, ಯಾಕೆಂದರೆ ಸುಮಾರಷ್ಟು ಡ್ರೆಸ್ ಇದೆ ನನ್ನ ಹತ್ರ, ಕಾಟನ್ ಡ್ರೆಸ್ಸು ಅದು ಇದು. ಸೊ ನೋಡಿ, ಈಗ ವೇರ್ ಮಾಡಿರೋಂಥ ಡ್ರೆಸ್ ಕೂಡ ಸ್ಟಿಚ್ ಮಾಡಿಸಿರೋ ಅಂಥದ್ದು. ನಂಬ್ತಿರೋ ಇಲ್ವಾ, ಇದು ಹೊಸ ಸ್ಯಾರಿ, ಆ್ಯಕ್ಚುಲಿ ಹೊಸ ಸ್ಯಾರಿ. ಬಟ್ ನನಗೆ ಸ್ಯಾರಿ ಯಾಕೋ ನನಗಿದು ಅಷ್ಟೊಂದು ಇಷ್ಟ ಆಗಲಿಲ್ಲ. ಹಾಗಾಗಿ ಈ ಸ್ಯಾರಿನ ನಾನು ಸ್ಟಿಚ್ ಮಾಡಿಸಿದ್ದೀನಿ. ನೋಡಿ, ತುಂಬ ಚೆನ್ನಾಗಿದೆ ಡ್ರೆಸ್ ಇದು ಸ್ಯಾರಿನಲ್ಲಿ. ಸೊ ಇನ್ನೂ 2 ಪ್ಯಾಟ್ರನ್ ಇದೆ, ಇದರಲ್ಲಿ ಸ್ಟಿಚ್ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ನೋಡಿ, ಫುಲ್ಲು ಫ್ಲೋರ್ ಲೆಂತ್ ಇದೆ. ಕೆಳಗಡೆ ನೋಡಿ ಈ ರೀತಿ ಪ್ಲೀಟ್ಸ್ನ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಕಲೆಕ್ಷನ್ನು. ಇದರಲ್ಲೂ ನೋಡಿ, ವೆಸ್ಟರ್ನು, ಅದರಲ್ಲಿ ಇದೊಂದು ಬೆಲ್ಟ್ ಬಂದಿದೆ. ಸೊ ಆಲ್ಮೋಸ್ಟು ನನ್ನ ಕಲೆಕ್ಷನ್ನು ಯಾವ ರೀತಿಯಾದಾಗ ತೊಗೋತೀನಿ ಅಂತ ಶ್ವೇತಂಗೆ ಗೊತ್ತು. ಆಲ್ಮೋಸ್ಟ್ ನಾನು ಬಂದಾಗ ನನಗೆ ಅಂತೂ ಒಂದಷ್ಟು ಡ್ರೆಸ್ಗಳನ್ನ ಎತ್ತಿಟ್ಬಿಟ್ಟಿರ್ತಾರೆ ಅವರು, ಗೊತ್ತು ನಾನು ಯಾವ್ಯಾವ ರೀತಿ ಡ್ರೆಸ್ಗಳನ್ನ ತೊಗೋತೀನಿ ಅಂತ. ಸೊ ನೋಡಿ, ಇದಕ್ಕೆ ಬೆಲ್ಟು ಇದೊಂದು ತೊಗೊಂಡೆ. ಮೇಯ್ನಾಗಿ ನನಗೆ ವೆಸ್ಟರ್ನ್ ಬೇಕಿತ್ತು, ಹಂಗಾಗಿ ತೊಗೊಬಂದೆ. ನೋಡಿ, ಇದು ಸ್ವಲ್ಪ ದೊಡ್ಡದಾಗುತ್ತೆ, ಇಟ್ಸ್ ಓಕೆ, ಟ್ಯಾಗ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಇದು ಕೂಡ ಫುಲ್ಲು ಲೆಂತ್ ಇದೆ, ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ಸ್ನೇಹಿತರೆ, ಒಂದೊಂದು ರೇಟ್ ಹಾಕಿದ್ದಾರೆ ನನಗೂ ಕೂಡ. ಇದೆಲ್ಲ 800 ರೂಪಾಯಿ ಬೀಳುತ್ತೆ ನಿಮಗೆ. ನೋಡಿ, 800-850 ಬೀಳುತ್ತಿದ್ದು. ಅಂದರೆ ಬಟ್ಟೆ ಈ ಕೆಲವೊಂದು ಸಲ ರೋಡ್ ಸೈಡಲ್ಲಿ ಫುಟ್ಪಾತ್ ಮೇಲೆಲ್ಲ ಮಾರ್ತಾ ಇರ್ತಾರೆ ನೋಡಿ, ಈ ಥರ ರೋಡ್ ಸೈಡಲ್ಲೆಲ್ಲ ಫುಟ್ಪಾತಲ್ಲೆಲ್ಲ ಮಾರ್ತಾ ಇರ್ತಾರೆ ಈ ಥರ ಡ್ರೆಸ್ಗಳೆಲ್ಲವೂ ಕೂಡ. ಸೊ ಆ ಕ್ವಾಲಿಟಿ ಇಲ್ಲ, ಇದು ತುಂಬ ಚೆನ್ನಾಗಿದೆ. ಇದು ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಂತಂದರೆ ಕಲ್ಲು ಥರ ಇದೆ, ಬಟ್ಟೆ ವೆಯ್ಟ್ ಇದೆ ಸಿಕ್ಕಾಪಟ್ಟೆ. ಸೊ ಇದೊಂದು ತೊಗೊಂಡೆ. ಪರ್ಸ್ನಲಾಗಿ ಇಷ್ಟ ಆಗಿದ್ದು ತುಂಬ ಅಂದರೆ ಇದು ನೋಡಿ, ಇದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನ್ಯೂ ಇಯರ್ಗೆ ಹಾಕೊಳ್ಳೋಕ್ಕೆ ಅಂತ ಇವೆಲ್ಲ ತೊಗೊಂಬಂದೆ. ಇದರಲ್ಲೂ ಕೂಡ ಬೆಲ್ಟ್ ಕೊಟ್ಟಿದ್ದಾರೆ ನೋಡಿ, ಇದು ತುಂಬ ಚೆನ್ನಾಗಿದೆ. ನೋಡಿ, ಇದು ಕೂಡ ಫ್ಲೋರ್ ಲೆಂತು. ಸೊ ನನಗೆ ಯಾವ ಡ್ರೆಸ್ ಹಾಕ್ಕೊಂಡ್ರು ಸೂಪರಾಗಿ ಕಾಣಿಸುತ್ತೆ ಅಂತ ಅವರು ಹೇಳ್ತಾ ಇರ್ತಾರೆ. ಸೊ ಶಾಪಿಗೆ ಬಂದಂಥ ವ್ಯೂವರ್ಸ್ ಹೇಳ್ತಾ ಇರ್ತಾರೆ, ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಈ ಡ್ರೆಸ್ ಅಂತೂ. ಒಂದು ನಿಮಿಷ ಬಂದೆ. ಈ ಕಲರ್ ಇರಲಿಲ್ಲ, ಇದೊಂದು ಕಲರ್ ತುಂಬಾ ಇಷ್ಟ ಆಗಿತ್ತು. ಇದು ಅಂಬ್ರೆಲಾ
ತುಂಬಾ ಚೆನ್ನಾಗಿದೆ. ಇದು ಫ್ಲೋರ್ ಲೆಂತ್ ಇದೆ. ಸೊ ಅಂಬ್ರೆಲಾ ಹೇಗೆ ಅಂತಂದರೆ ತುಂಬ ಲೆಂತ್ ಇದ್ದೀವಿ ಅಂತ ಅಂದರೆ ನೋಡಿ ಈ ಥರ ಡ್ರೆಸ್ಗಳನ್ನ ಬೈ ಮಾಡಿ. ಬಟ್ ಕಾಟನ್ ಇದು, ಪ್ಯೂರ್ ಕಾಟನು. ಸೊ ತುಂಬ ಚೆನ್ನಾಗಿದೆ. ಕಾಟನ್ನ ನೀವು ವಾಶ್ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಹಾಕಿ ನೀರಲ್ಲಿ ಡಿಪ್ ಮಾಡಿಬಿಟ್ಟು ಕದ್ರುಬಿಟ್ಟು ಡಿಪ್ ಮಾಡಿಬಿಟ್ಟು ಆಮೇಲೆ ವಾಶ್ ಮಾಡಾಕಿ, ಕಲರ್ ಹೋಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಸೊ ಇದು ಕೂಡ ದುಪ್ಪಟ್ಟ ಮತ್ತು ನೋಡಿ ಜೊತೆಗೆ ಪ್ಯಾಂಟ್ ಕೂಡ ಇದೆ. ಸೊ ಇದು ಮೂರು ಕೂಡ ತುಂಬಾ ಚೆನ್ನಾಗಿದೆ. ಸಾರಿ, ಈ ಅಂಬ್ರೆಲಾ ಡ್ರೆಸ್ ತುಂಬಾ ಚೆನ್ನಾಗಿದೆ. ಸೊ ಕಾಟನಲ್ಲಿ ಇವೆರಡು ತೊಗೊಂಡೆ. ನಾನು ತಾನೇ ಎಷ್ಟು ಅಂತ ತೊಗೊಳಕ್ಕಾಗುತ್ತೆ ಸ್ನೇಹಿತರೆ. ಸೊ ಬಂದವರು ವ್ಯೂವರ್ಸು ವೀಡಿಯೋ ಮಾಡಬೇಕಾದ್ರೆ ಒಂದಷ್ಟು ಜನ ವ್ಯೂವರ್ಸ್ ಕೂತ್ಕೊಂಡು ನೋಡ್ತಾಯಿದ್ರು. ಫಸ್ಟು ಶ್ವೇತಾ ಮೇಡಮ್ ಅವ್ರಿಗೆ ಕೊಟ್ಬಿಡ್ತೀರ ಡ್ರೆಸ್ಸು, ಆಮೇಲೆ ನಮಗೆ ಕೊಡ್ತಾರೆ, ಹಂಗಲ್ಲ. ಸೊ ನಾನು ವೀಡಿಯೋಗೆ ಹೋಗಿರ್ತೀನಿ. ಸೊ ಹಂಗಾಗಿ ನನಗೆ ಫಸ್ಟ್ ಯಾವ ಡ್ರೆಸ್ ಬೇಕು ನಾನು ತೊಗೋತೀನಿ. ಹಂಗಂತ ಎಲ್ಲ ಡ್ರೆಸ್ಸಲ್ಲೂ ಒಂದಷ್ಟು ಎತ್ಕೊಂಬರಲ್ಲ ನಾನು. ಸೊ ನಾನು ದುಡ್ಡು ಕೊಟ್ಟೆ ತಾನೇ ತರೋದು, ಫ್ರೀಯಾಗೆಲ್ಲ ತರಲ್ಲ ಅಲ್ವಾ. ಸೊ ನಾನು ಎಷ್ಟು ಡ್ರೆಸ್ಗಳನ್ನಂತ ತರೋಕ್ಕಾಗುತ್ತೆ. ನನಗೆ ಯಾವ ಬೇಕೋ ಅವು ಒಂದು 3-4 ಸೆಟ್ಟು ತೊಗೊಬರ್ತೀನಿ. ಸೊ ಇದು ಇನ್ನೇನು ರೆಸ್ಟಾರೆಂಜಲ್ಲಿ ನೋಡ್ತಾ ಇದ್ದೀರಾ. ಸೊ ಇದೇನು ಗೊತ್ತಾ ಸ್ನೇಹಿತರೆ, ರೆಸ್ಟಾರೆಂಜಲ್ಲಿ ನಮ್ಮ ತಂಗಿಗೆ, ನನ್ನ ಫ್ರೆಂಡ್ಗೆ ಎಲ್ರಿಗೂ ಕೊಡಿಸ್ದೆ. ಸೊ ಪರ್ಪಲ್ ಇರಲಿಲ್ಲ ನನ್ನ ಹತ್ರ, ಹಾಗಾಗಿ ಪರ್ಪಲ್ ತೊಗೊಂಡೆ. ಹೇಳ್ತೀನಿ, ಕ್ವಾಲಿಟಿ ಸೂಪರಾಗಿದೆ. ಸೊ ಇದನ್ನು ಬೇರೆಯವ್ರ ಶಾಪಲ್ಲೆಲ್ಲ ನಿಮಗೆ 1200 ರುಪೀಸ್ ಮಾರ್ತಾ ಇದ್ದಾರೆ. ಬಟ್ ಶ್ವೇತಾ ಅವರು ನನ್ನ ವ್ಯೂವರ್ಸ್ಗೋಸ್ಕರ 1500ಗೆ 2 ಸೆಟ್ ಕೊಡ್ತಾ ಇದ್ದಾರೆ. ಸೇಮ್ ಪೀಸು. ಬೇಕಾದರೆ ಹೋಗಿ ನೀವೇ ಕಲೆಕ್ಷನ್ಗಳನ್ನ ನೋಡಿ ಚೆಕ್ ಮಾಡಿ. ತುಂಬ ಚೆನ್ನಾಗಿದೆ. ಬಟ್ ಇದೆಲ್ಲ ನನಗೆ ಅಂತ ಅವರೇ ಎತ್ತಿಟ್ಟಿದ್ರು. ಸೊ ನೋಡಿ ತುಂಬಾ ಚೆನ್ನಾಗಿದೆ. ಸೈಜ್ ಬಂದು ನಾನೆಲ್ಲವೂ ಕೂಡ ಎಮ್ ತೊಗೊಂಡಿದ್ದೀನಿ, ಎಲ್ಲ ಹಾಕಿದ್ದಾರೆ. ಸೊ ಇದರಲ್ಲಿ ಸುಮಾ ಅವ್ರಿಗೆ ಒಂದು ಎಮ್ ತೊಗೊಂಡೆ, ಇದು ನನಗೆ ಎಲ್ ತೊಗೊಂಡೆ. ಸೊ ತುಂಬ ಚೆನ್ನಾಗಿದೆ. ಇದು ಕೂಡ ಇದರಲ್ಲೂ ದುಪ್ಪಟ್ಟ ಮತ್ತು ಪ್ಯಾಂಟು ಕೊಟ್ಟಿದ್ದಾರೆ ನೋಡಿ. ಇದೆಲ್ಲ ಸುಮ್ಮನೆ ಕಡಿಮೆ ಕ್ವಾಲಿಟಿ ಅಲ್ಲ, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನಾನು ಸುಮಾರು ಶಾಪ್ಗಳಲ್ಲಿ ನೋಡ್ತಾ ಇರ್ತೀನಿ, ಶ್ವೇತಾ ಅವ್ರು ತಂದು ಸೌಡ್ ಔಟ್ ಆದಮೇಲೆ ಬೇರೆಯವ್ರ ಶಾಪ್ ಅವರು ತೊಗೊಂಬರ್ತಾಯಿದ್ದಾರೆ. ಶಾಪಲ್ಲಿ ಫಸ್ಟ್ ಯಾರು ಹೋಗಿ ಖರೀದಿ ಮಾಡಿದ್ದೀರಾ ಅವ್ರಿಗೆಲ್ಲ ಈ ಥರ ಬ್ಯೂಟಿಫುಲ್ ಆದಂಥ ಡ್ರೆಸ್ಸು ಬರೀ 1500ಕ್ಕೆ 2 ಸೆಟ್ ಕೊಡ್ತಾಯಿದ್ದಾರೆ. ಸೊ ಏನು ಗೊತ್ತಾ, ನಿಮಗೆ ಮುಂಚೆ ಎಲ್ಲ ಮಾರಿದ್ದೆಲ್ಲ 900-1000 ರೂಪಾಯಿ ಮಾರಿದ್ದಾರೆ. ಇದೆಲ್ಲ ಹೊಸ ಕಲೆಕ್ಷನ್, ಹಳೆ ಕಲೆಕ್ಷನ್ ಅಲ್ಲ. ಈಗ ತಂದು ನಿಮ್ಗೆ ಇದನ್ನು 1500ಕ್ಕೆ 2 ಡ್ರೆಸ್ ಕೊಡ್ತಾಯಿದ್ದಾರೆ. ಯಾರೂ ಕೊಡಲ್ಲ ಸ್ನೇಹಿತರೆ ಈ ರೇಟಲ್ಲಿ, ಖಂಡಿತ. ಸೊ ನನ್ನ ವ್ಯೂವರ್ಸ್ಗೇನೋ ಒಂದು ಆಫರ್ ಕೊಡಬೇಕು ಅನ್ನೋ ಕಾರಣಕ್ಕೆ ಕೊಡ್ತಾ ಇರೋದು. ಬಟ್ ಎಷ್ಟು ಜನಕ್ಕೆ ಈ ಒಂದು ಡ್ರೆಸ್ಸಸ್ ಈ ಥರದ್ದೆಲ್ಲ ಸಿಕ್ಕಿದೆಯೋ ಗೊತ್ತಿಲ್ಲ. ಆಗ್ಬಿಟ್ಟಿದೆ. ಏನು ಅಂತಂದರೆ ಜನಗಳನ್ನ ಮೇಂಟೈನ್ ಮಾಡೋದು ತುಂಬ ಕಷ್ಟ. ಸೊ ಅದಕ್ಕೆ ನಾನು ಹೇಳಿದ್ದೀನಿ, ತುಂಬ ನೆಕ್ಸ್ಟ್ ಇಯರು ತುಂಬ ದಿನ ಆಫರ್ ಕೊಡಬೇಡಿ, ಒಂದು 2 ಡೇಸ್, ಒಂದು 3 ಡೇಸ್ ಅಷ್ಟೇ ಕೊಡಿ. ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಂತ. ಸೊ ನೋಡಿದ್ರಲ್ವ ಡ್ರೆಸ್ಗಳೆಲ್ಲ ಹೆಂಗಿದ್ದಾವೆ ಅಂತ. ಬೆಸ್ಟ್ ಕಲೆಕ್ಷನ್ನು ಸ್ನೇಹಿತರೆ. ನಿಜವಾಗ್ಲೂ ಈ ಥರ ಡ್ರೆಸ್ಗಳು ನಿಮ್ಗೆ ಯಾರೂ ಕೊಡಲ್ಲ. ಸೊ ಏನು ಅಂದರೆ ಅಂಗಡಿಗೆ ಹೋದಾಗ ಸ್ವಲ್ಪ ಎಲ್ಲರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಕೋಪ್ರೇಟ್ ಮಾಡಬೇಕು. ಪಾಪ ಅವರು ಒಳ್ಳೆ ಬಟ್ಟೆಗಳನ್ನ ಕೊಡಬೇಕಾದ್ರೆ ಸೊ ನೀವು ಕೂಡ ಅಡ್ಜಸ್ಟ್ ಮಾಡಿಕೊಂಡು ಬಟ್ಟೆಗಳನ್ನೆಲ್ಲ ಹೆವಿ ಕೀಳಿಸ್ಬಾರ್ದು. ಸೊ ಏನು ಗೊತ್ತಾ, ಎಲ್ಲ ಕಿತ್ತು ಗುಡ್ಡೆ ಹಾಕಿ ಪಾಪ ಅವ್ರಿಗೊಂದಷ್ಟು ಕೆಲಸಗಳನ್ನ ತೋರಿಸ್ಬಾರ್ದು. ಸೊ ಚೆನ್ನಾಗಿದೆ, ಒಳ್ಳೊಳ್ಳೆ ಡ್ರೆಸ್, ಬಹಳಷ್ಟು ಜನಕ್ಕೆ ಒಳ್ಳೊಳ್ಳೆ ಡ್ರೆಸ್ ಸಿಕ್ಕಿದೆ. ಸೊ ಮೈಸೂರು ಹೇಳಿದ್ನಲ್ಲ, ಮೈಸೂರು, ತುಮಕೂರು, ಶಿವಮೊಗ್ಗ, ಬ್ಯಾಂಗ್ಳೂರು ಎಲ್ಲ ಕಡೆಯಿಂದ ಬಂದು ಬಟ್ಟೆಗಳನ್ನ ಖರೀದಿ ಮಾಡಿದ್ದೀರ. ನಾನು ಹೇಳ್ತಾ ಇರ್ತೀನಿ, ಯಾರ್ಯಾರೆಲ್ಲ ಬಟ್ಟೆ ತೊಗೊಂಡಿದ್ದೀರ ದಯವಿಟ್ಟು ಕಮೆಂಟ್ ಮಾಡಿ. ನನಗೂ ಒಂದು ಖುಷಿ ಆಗುತ್ತೆ. ನಾನು ಒಂದು ಒಳ್ಳೆ ಶಾಪ್ನ ನಿಮಗೆ ತೋರಿಸಿದ್ದೀನಿ ಅನ್ನೋ ಒಂದು ಖುಷಿ ನನಗಾಗುತ್ತೆ. ಅದಕ್ಕೋಸ್ಕರ ನೀವು ಯಾರಾದರೂ ಬಟ್ಟೆಗಳನ್ನ ಖರೀದಿ ಮಾಡಿರೋ ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿ. ಸೊ ಹೇಗಿದೆ ಬಟ್ಟೆ ಕಲೆಕ್ಷನ್, ಹೇಗಿತ್ತು, ಚೆನ್ನಾಗಿದೆಯಾ ಹೇಗೆ ಅಂತ. ಸೊ ನೋಡಿದ್ರಲ್ವ ಯಾವ ಡ್ರೆಸ್ ತೊಗೊಂಡಿದ್ದೀನಿ ಅಂತ. ಸೊ ಹೀಗೆ ನನ್ನ ಒಂದು ಚಾನಲ್ನ ಫಾಲೋ ಮಾಡ್ತಾ ಇರಿ ಸ್ನೇಹಿತರೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೀಗೆ ಹೊಸ ಶ್ವೇತಾ ಅವ್ರ ಶಾಪ್ದೆ ಹೊಸ ಕಲೆಕ್ಷನ್ನು ಇನ್ನು 15 ಡೇಸ್ಗೊಂದ್ಸಲ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ. ಬೇಕಿದ್ರೆ ನೀವು ಹೊಸ ಕಲೆಕ್ಷನ್ ಬಟ್ಟೆಗಳನ್ನ ತೊಗೋಬೋದು. ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ, ಆಕೆಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ನನ್ನ ವ್ಯೂವರ್ಸ್ಗೆ ಮತ್ತು ಅವರಿಬ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ನಾನು ಈ ವಿಡಿಯೋಸ್ನೆಲ್ಲ ಶೇರ್ ಮಾಡ್ತಾ ಇರ್ತೀನಿ. ಸೊ ಮುಂದಿನ ಒಂದು ಬ್ಲಾಗಲ್ಲಿ ಸಿಗುವ. ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸ್ನೇಹಿತರೆ. ಗೊತ್ತಲ್ಲ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಒಳ್ಳೊಳ್ಳೆ ಬಟ್ಟೆಗಳು ಬೇಕು ಅಂದರೆ ಶ್ವೇತಾ ಅವ್ರ ಶಾಪು, ಸಲ ಲೇಡೀಸ್ ಫ್ಯಾಷನ್ ಟ್ರೆಂಡ್ಗೆ ಭೇಟಿ ಮಾಡಿ ಸ್ನೇಹಿತರೆ. ಒಳ್ಳೊಳ್ಳೆ ಡ್ರೆಸ್ಗಳು ಸಿಗುತ್ತೆ. ಬಟ್ ನನ್ನ ಫಾಲೋ ಮಾಡ್ತಾ ಇದ್ದರೆ ಖಂಡಿತ ನಿಮಗೆ ಹೊಸ ಡ್ರೆಸ್ಗಳು ಬೇಗ ಸಿಗುತ್ತೆ. ಸೊ ಬ್ಲಾಗ್ಗಳು ನೋಡ್ತಾ ಇದ್ದರೆ ನಾನು ಅದರಲ್ಲಿ ಮೆನ್ಷನ್ ಮಾಡ್ತಾ ಇರ್ತೀನಿ, ಹೇಳ್ತಾ ಇರ್ತೀನಿ
ಯಾವಾಗ ಹೊಸ ಕಲೆಕ್ಷನ್ ಬರುತ್ತೆ, ಯಾವಾಗ ಡ್ರೆಸ್ಗಳ ಹಾಕ್ತಾರೆ ಎಲ್ಲನೂ ಹೇಳ್ತಾ ಇರ್ತೀನಿ. ಬ್ಲಾಗ್ಗಳನ್ನ ನೋಡ್ತಾ ಇದ್ದರೆ ಖಂಡಿತ ನಿಮಗೆ ಗೊತ್ತಾಗುತ್ತೆ. ಸೊ ಇದೆಲ್ಲ ನ್ಯೂ ಇಯರ್ಗೆ ವೇರ್ ಮಾಡ್ತೀನಿ. ಖಂಡಿತ ಹೊಸ ವರ್ಷಕ್ಕೆ. ಸೊ ಅಮ್ಮವ್ರ ಮನೇಲಿ ಹಬ್ಬ ಇದೆ, ಅದಕ್ಕೆ ಎಲ್ಲದಕ್ಕೂ ವೇರ್ ಮಾಡ್ತೀನಿ ಸ್ನೇಹಿತರೆ. ಅದಕ್ಕೆ ಈ ಹೊಸ ಹೊಸ ಬಟ್ಟೆಗಳನ್ನ ತೊಗೊಂಬಂದಿರೋ ಅಂಥದ್ದು. ಇನ್ನು ಖುಷಿ ಕಲೆಕ್ಷನ್ ಅವ್ರದ್ದು ವಿಡಿಯೋ ಡಿಲೀಟ್ ಯಾಕೆ ಮಾಡಿದ್ರಿ ಅಂತ ಕೇಳ್ತಾ ಇರಲ್ವ ಫ್ರೆಂಡ್ಸು ಎಲ್ಲರೂ ಕೂಡ. ಸೊ ಇದಕ್ಕೂ ಒಂದು ಕ್ಲಾರಿಟಿ ಕೊಡ್ತೀನಿ. ಸೊ ಏನು ಅಂತಂದರೆ 24ನೇ ತಾರೀಕು ಶ್ವೇತಾ ಅವ್ರದ್ದು ಅನೌನ್ಸ್ಮೆಂಟ್ ಇತ್ತು. ಸೊ ಮೊದಲೇ ಅವರು ಒಂದು 15 ದಿವಸ ಮುಂಚೆನೇ ಹೇಳಿದರು, ಯಾವತ್ತು ಅನೌನ್ಸ್ಮೆಂಟು ಅಂತ ಹೇಳಿರಲಿಲ್ಲ. ಬಟ್ ಈಕೆನೂ ನನಗೆ ಫ್ರೆಂಡು, ಆಕೆನೂ ನನಗೆ ಫ್ರೆಂಡು. ಸೊ ಶ್ವೇತಾ ಅವರು ಕಡಿಮೆ ಟೈಮಲ್ಲಿ ನನಗೆ ಪರಿಚಯ ಆದರೂ ಕೂಡ ಪಾಪ ಒಳ್ಳೆ ವ್ಯಕ್ತಿತ್ವ. ಸೊ ಒಬ್ರಿಗೊಬ್ರು ತಂದಿಡೋದಾಗಲಿ ಅಥವಾ ಇನ್ನೊಬ್ರೇನೋ ಮಾಡ್ತಿದ್ದಾರೆ ಅಂತ ಮಾಡೋದಾಗಲಿ ಈಕೆ ಮಾಡಿದ್ದಲ್ಲ. ಸೊ ನನಗೇನೇ ಮಾಡಬೇಕಾದ್ರೂ ಫಸ್ಟು ನನಗೆ ತಿಳಿಸಿ ಆಮೇಲೆ ಮಾಡ್ತಿದ್ದಿದ್ದವರು. ಸೊ ಆಫರ್ ಕೊಡೋದಾಗಲಿ ಅಥವಾ ಬಟ್ಟೆಗಳಿಗೆ ವೀಡಿಯೋಗೆ ಹೇಳೋದಾಗಲಿ ಮುಂಚೆನೇ. ಈಗ ಇವತ್ತು ಬಟ್ಟೆಗೆ ಹೋಗ್ತಿದ್ದೀನಿ ಅಂದರೆ ಒಂದು ವಾರಕ್ಕೆ ಮುಂಚೆನೇ ವೀಡಿಯೋಗೆ ಹೇಳಿರೋರು. ನನ್ನ ಪರಿಚಯ ಆದಾಗಿಂದನೂ ಅವ್ರು ವೀಡಿಯೋ ಮಾಡಿಸಿದ್ದಾರೆ. ಸೊ ನಾನು ಒಂದು ಸಲ ಹೇಳಿದ್ನಲ್ಲ ಅವ್ರ ಶಾಪಿಗೆ ಹೆಂಗೆ ವಿಸಿಟ್ ಮಾಡಿದೆ ಅಂತ. ಹೋದಾಗ ನಂಗೆ ಬಟ್ಟೆ ಇಷ್ಟ ಆಯಿತು, ನಮ್ಮ ವ್ಯೂವರ್ಸ್ಗೆ ಹೆಲ್ಪ್ ಆಗುತ್ತೆ, ಹೆಣ್ಮಕ್ಳಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ನಿಮಗೋಸ್ಕರ ವೀಡಿಯೋಸ್ನ ತೊಗೊಳಕ್ಕೆ ಶುರು ಮಾಡಿದೆ. ಫಸ್ಟೆಲ್ಲ ನಾನು ಯಾರಿಗೂ ಚಾರ್ಜ್ ಮಾಡಿಲ್ಲ. ಇರೋದು ಬೇಡಿಕೆ ಜಾಸ್ತಿ ಆಗಕ್ಕೆ ಶುರುವಾದಾಗ ಸೊ ನಾನು ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲರೂ ಬೈಯೋರು, ಯಾಕೆ ಮನೇಲಿ ಇಷ್ಟೊಂದೆಲ್ಲ ಕೆಲಸ ಇದೆ, ಇಷ್ಟೊಂದೆಲ್ಲ ಕಷ್ಟಪಟ್ಕೊಂಡು ಏನಕ್ಕೆ ಫ್ರೀಯಾಗಿ ಮಾಡಾಕ್ತೀಯ ವೀಡಿಯೋಗಳನ್ನ, ಏನಾದರೂ ಒಂಚೂರು ಅದರಿಂದ ಪ್ರತಿಫಲ ಅನ್ನೋದು ನೋಡು, ಸುಮ್ಮನೆ ಫ್ರೀಯಾಗಿ ತೀರಾ ಒಳ್ಳೆತನಕ್ಕೆ ಹೋಗಬೇಡ, ತೀರಾ ಫ್ರೀಯಾಗಿ ಮಾಡೋಕ್ಕೆ ಹೋಗಬೇಡ ಅಂತ ಹೇಳೋರು. ಸೊ ನನಗೂ ಸರಿ ಅಂತ ಅನಿಸು ಒಂದು ತಕ್ಕ ಮಟ್ಟಿಗೆ ಚಾರ್ಜ್ ಮಾಡ್ತೀನಿ ಸ್ನೇಹಿತರೆ. ಹಂಗಂತ ನಾನೇನು ಸಾವಿರಾನುಗಟ್ಟಲೆ ಎಲ್ಲ ಅದರಿಂದನೇ ಬದುಕಬೇಕು, ದುಡಿಬೇಕು ಅಂತ ಏನಿಲ್ಲ. ಸೊ ಒಂದು ತಕ್ಕ ಮಟ್ಟಿಗೆ ಇದು ಒಂದು ವೃತ್ತಿಯಾಗಿ ತೊಗೊಂಡಿದ್ದೀನಿ ಯೂಟ್ಯೂಬ್ನ. ಸೊ ಹಂಗಾಗಿ ಒಂದು ತಕ್ಕ ಮಟ್ಟಿಗೆ ಒಂದು ಸ್ವಲ್ಪ ಚಾರ್ಜ್ ಮಾಡ್ತಾಯಿದ್ದೀನಿ ಅಷ್ಟೇ, ಬಿಟ್ಟರೆ ಬೇರೆ ಏನೂ ಉದ್ದೇಶ ಇಲ್ಲ. ಸೊ ಬಟ್ಟೆಗಳನ್ನೂ ನಾನೇನು ಫ್ರೀಯಾಗಿ ತೊಗೊಳ್ಳಲ್ಲ, ಅಮೌಂಟ್ ಕೊಟ್ಟು ತೊಗೊಂಬರ್ತೀನಿ. ಸೊ ನೀವು ನಂಬ್ತೀರಾ, ಶ್ವೇತಾ ಅವ್ರ ಶಾಪಲ್ಲಿ ನನಗೇನು ಅವರು ಅಮೌಂಟ್ ಕೊಡ್ತಾರೆ ಅದೇ ಅಮೌಂಟ್ ಅಲ್ಲೇ ಕೊಟ್ಬಿಟ್ಟು ನಾನು ಅವ್ರಿಗೆ ವ್ಯಾಪಾರ ಮಾಡಿಬಿಟ್ಟು ಡ್ರೆಸ್ಗಳನ್ನ ತೊಗೊಂಬಂದ್ಬಿಡ್ತೀನಿ. ಸೊ ಹೀಗೆ ನಡೀತಿತ್ತು. ಇವರು ತುಂಬ ದಿನಗಳಾದಮೇಲೆ ಇವರು ಕೂಡ ಶ್ವೇತನ್ನ ಪರಿಚಯ ಮಾಡ್ಕೊಂಡಿದ್ರು. ಸೊ ಇವರು ಕೂಡ ಬಟ್ಟೆಗಳನ್ನ ಹೋಗಿ ತೊಗೊಬರೋರು. ಬಟ್ ವೀಡಿಯೋ ಮಾಡಿಕೊಡಿ ಅಂತ ನನಗೆ ಯಾವತ್ತೂ ಹೇಳಿಲ್ಲ. ಸೊ ತುಂಬ ವರ್ಷದಿಂದ ಪರಿಚಯ ಇದ್ದರೂ ಸುಮ್ಮನೆ ಹಾಯ್ ಬಾಯ್ ಅಷ್ಟೇ ಇದ್ದಿದ್ದು. ಸೊ ಏನು ಅಂದರೆ ಈಕೆಗೆ ಶ್ವೇತನ್ ಕಂಡ್ರೆ ಯಾಕೆ ಇತ್ತೀಚೆಗೆ ಜಲಸ್ ಬಂತು ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಸೊ ಇವರು ಆಫರ್ನ ಅನೌನ್ಸ್ ಮಾಡಿದ್ರು. ಸೊ ಹೋಗಲಿ, ಶ್ವೇತಾ ಅವರು ಒಂದು ಮಟ್ಟಕ್ಕೆ ಆಲ್ರೆಡಿ ಕಸ್ಟಮರನ್ನ ರೀಚ್ ಆಗಿದ್ದಾರೆ. ಸೊ ಪಾಪ ಈಕೆಗೂ ಹೆಲ್ಪ್ ಆಗಲಿ, ನನಗೆ ಇಬ್ಬರು ಚೆನ್ನಾಗಿರೋದು, ನಮ್ಗೆ ಈಕ್ವಲ್. ನನ್ನ ಫ್ರೆಂಡ್ಸ್ ಅಂತ ಬಂದಮೇಲೆ ಈಕ್ವಲಾಗಿ ನೋಡ್ತೀನಿ, ಅವ್ರ ಮೇಲೂ ಇವ್ರ ಕೀಳು ಈ ಥರ ನೋಡೋಕ್ಕಲ್ಲ. ಬಟ್ ಏನು ಅಂದರೆ ನೆಟ್ಟಗಿರಬೇಕು, ನ್ಯಾಯವಾಗಿರಬೇಕು. ಸೊ ಒಬ್ರಿಗೆ ಮೋಸ ಮಾಡೋದು, ಅನ್ಯಾಯ ಮಾಡೋದು, ಒಬ್ರ ಮೇಲೆ ದ್ವೇಷ ಮಾಡೋದು, ಈ ಥರದವ್ರನ್ನೆಲ್ಲ ಕಂಡ್ರೆ ನಂಗೆ ಖಂಡಿತ ಆಗೋಲ್ಲ. ಸುಳ್ಳು ಹೇಳೋದು, ಅವ್ರದ್ದು ಇವ್ರಿಗೆ ಹೇಳೋದು, ಇವ್ರದ್ದು ಅವ್ರಿಗೆ ಹೇಳೋದು, ಹಿಂಗೆ ಮಾಡೋದು ಖಂಡಿತ ನನಗಿಷ್ಟ ಆಗಲ್ಲ. ಸೊ ಇಲ್ಲಿ ಶ್ವೇತನೂ ಫ್ರೆಂಡು, ಈಕೆನೂ ಫ್ರೆಂಡು. ಸೊ ಇವರು ವೀಡಿಯೋನ ಫಸ್ಟ್ ಖುಷಿ ಕಲೆಕ್ಷನ್ ಅವ್ರದ್ದು ವೀಡಿಯೋ ಹಾಕಿದೆ. ಸೊ ವೀಡಿಯೋ ಹಾಕಿದ ಮೇಲೆ ಶ್ವೇತಾ ಅವ್ರದ್ದು ನಾನು ವೀಡಿಯೋ ಮಾಡಿದ್ದೀನಿ. ಸೊ ನೋಡಿ, ವೀಡಿಯೋ ಡಿಲೀಟ್ ಮಾಡಿದೀನೂ ಕೂಡ. ಯಾಕೆ ಅಂತಂದರೆ ವೀಡಿಯೋ ಹಾಕಿದ ಮೇಲೆ ಸುಮಾರು ವೆಲ್ವಿಷರು, ನನಗೆ ಕ್ಲೋಸ್ ಫ್ರೆಂಡ್ಸ್ಗಳು ಇವರೆಲ್ಲ ಕಾಲ್ ಮಾಡಿದ್ರು, ಶ್ವೇತಾ ನೀನು ಒಂದು ವೀಡಿಯೋ ಹಾಕ್ತಾ ಇದೆಯಾ ಅಂತ ಅಂದರೆ, ಒಂದು ಬಟ್ಟೆದಾಗಲಿ ಸೀರೆದಾಗಲಿ ಸೊ ಅಲ್ಲಿ ಬೆಸ್ಟ್ ಕಲೆಕ್ಷನ್ನು, ಬೆಸ್ಟ್ ಕ್ವಾಲಿಟಿ ಇರುತ್ತೆ ಅಂತ ಅಂದ್ಕೊಂಡಿರ್ತೀವಿ ನಾವು. ಆಮೇಲೆ ಅದೇ ಇಂಟೆನ್ಷನ್ ಇಟ್ಕೊಂಡು ನೀನು ಹಾಕಿದ ವೀಡಿಯೋ ಅನ್ನೋ ಕಾರಣಕ್ಕೆ ನಾವು ಖುಷಿ ಕಲೆಕ್ಷನ್ಗೆ ಹೋಗಿದ್ವು. ಬಟ್ ಅಲ್ಲಿ ನೀನು ಜನ ಹೋದ್ರು, ಕಲೆಕ್ಷನ್ ಚೆನ್ನಾಗಿಲ್ಲ, ದಯವಿಟ್ಟು ಇಂಥ ಶಾಪ್ಗಳದ್ದು ವೀಡಿಯೋ ಮಾಡಬೇಡ ಶ್ವೇತಾ ನೀನು. ಸೊ ನಿನಗೆ ಒಂದು ಬ್ಯಾಡ್ ಒಪಿನಿಯನ್ ಕೊಡ್ತಾರೆ ಜನ, ದಯವಿಟ್ಟು ಹೋಗ್ಬೇಡ, ಬೈಕೋತಾರೆ, ದುಡ್ಡು ತೊಗೊಂಡೇನೋ ಈ ಥರ ಶಾಪ್ದು ವೀಡಿಯೋ ಮಾಡಿ ಹಾಕಿದ್ದಾರೆ ಅಂತ ಅನ್ಕೋತಾರೆ, ಈ ಥರ ಮಾಡಬೇಡ ಶ್ವೇತಾ ಈ ಥರದವ್ರದ್ದು ಅಂತ ಒಂದಷ್ಟು ಜನ. ಸೊ ನಾನು ವೀಡಿಯೋ ಹಾಕಿದ್ದೀನಿ, ಬಟ್ ನಾನೇನು ಚಾರ್ಜ್ ಮಾಡಿಲ್ಲ ಅವ್ರಿಗೆ. ಹಾನೆಸ್ಟಾಗಿ ಹೇಳ್ತೀನಿ, ನಾನು ನಿಜ ₹1 ಚಾರ್ಜ್ ಮಾಡಿಲ್ಲ. ಸೊ ನಾನೇನು ಮಾಡಿದೆ, ಸೊ ಬೇಡ ಒಂದು ಸಲ ಇನ್ಫಾರ್ಮ್ ಮಾಡೋಣ ಈಕೆಗೆ ಅಂತ ಹೇಳ್ಬಿಟ್ಟು ಇನ್ಫಾರ್ಮ್ ಮಾಡಿದೆ ನಾನು. ನನ್ನ ಫ್ರೆಂಡ್ಸು ಸುಮಾರಷ್ಟು ಜನ ಕಾಲ್ ಮಾಡಿ ಹೇಳ್ತಿದ್ದಾರೆ, ಸೊ ಬಟ್ಟೆಗಳ ಕ್ವಾಲಿಟಿ ಕಡಿಮೆ ಇದೆ, ಕಲೆಕ್ಷನ್ ಕಡಿಮೆ ಇದೆ ಅಂತ. ದಯವಿಟ್ಟು ಒಂದು ಸಲ ಕಲೆಕ್ಷನ್ ಕಡೆ ಗಮನ ಕೊಡಿ, ಕ್ವಾಲಿಟಿನ ಒಂದು ಸ್ವಲ್ಪ ಮೇಂಟೈನ್ ಮಾಡಿ, ಒಳ್ಳೊಳ್ಳೆ ಕಲೆಕ್ಷನ್ ತೊಗೊಂಬಂದ್ರಿ ಅಂತ ಬೆಳಗ್ಗೆನೇ ಕಾಲ್ ಮಾಡಿ ಹೇಳಿದ್ರೆ, ಆಕೆ ನನಗಂತೂ ಬಾಯಿಗೆ ಬಂದಂಗೆ ಮಾತಾಡಿದ್ರು. ಸೊ ಇದರಲ್ಲಿ ಏನು ತಪ್ಪಿದೆ ಅಂತ ನೀವೇ ಹೇಳಿ, ಕಲೆಕ್ಷನ್ನ ಒಳ್ಳೇದು ಹಾಕಿ
ಮೇಯ್ನಾಗಿ ನನ್ನ ವ್ಯೂವರ್ಸು, ಆಮೇಲೆ ನನಗೆ ವೆಲ್ ವಿಷರ್ ತುಂಬ ಜನ ಇದ್ದಾರೆ ಗುಬ್ಬಿನಲ್ಲಿ ಗೊತ್ತಾ. ನನಗೆ ಒಳ್ಳೇದು ಬಯಸೋರು ಭಾಳ ಜನ ಇದ್ದಾರೆ. ಸೊ ಎಲ್ಲೂ ನಾನು ಕೆಟ್ಟ ಹೆಸರು ಅಂತ ಇದುವರೆಗೂ ನಾನು ತೊಗೊಂಡಿಲ್ಲ. ಎಷ್ಟೊಂದು ಜನ ಫೋನ್ ಮಾಡಿ ನನಗೆ ಅಪ್ರಿಷಿಯೇಟ್ ಮಾಡ್ತಾರೆ. ಶ್ವೇತನ ಮೀಟ್ ಮಾಡಬೇಕು ಅಂತ ಎಷ್ಟೋ ಜನ ಹೇಳ್ತಾರೆ. ಸೊ ಅವರೆಲ್ಲ ಫೋನ್ ಮಾಡಿ ಹೇಳಿದರು, "ಏನು ಶ್ವೇತಾ ಇದು ಕಡೆ ವಿಡಿಯೋ ಮಾಡಿದೆ, ಸ್ವಲ್ಪ ಕಲೆಕ್ಷನ್ನು ಕ್ವಾಲಿಟಿ ಕಡಿಮೆ ಇದೆ" ಅಂತ ಹೇಳಿದರು. ಸೊ ಅವ್ರಿಗೆಲ್ಲ ಬಾಯಿಗೆ ಬಂದಂಗೆ ಮಾತಾಡಿ, ಯಾವಳು ಹೇಳ್ದವಳು ನಿಮಗೆ, ಯಾವಳು ಹೇಳಿದ್ದು ಬಟ್ಟೆ ಬ್ರ್ಯಾಂಡೆಡ್ ಇಲ್ಲ ಹಾಗೆ ಹಿಂಗೆ ಅಂತ. ಸೊ ಫೋನ್ ನಂಬರ್ ಕೊಡ್ರಿ ಅವಳು, ಅದು ಯಾವಳು ಬಟ್ಟೆ ತೊಗೊಂಡೋಗಿರೋಳು ಮಾತಾಡ್ತೀನಿ, ಅವಳಿನೆಂಥ ಬಟ್ಟೆ ಹಾಕ್ಬೋದು, ಹಿಂಗೆಲ್ಲ ನನ್ನ ವೀವರ್ಸ್ಗೆ, ನನ್ನ ವೆಲ್ ವಿಷರ್ಗೆ, ನನ್ನ ಒಂದು ಫ್ರೆಂಡ್ಸ್ಗಳಿಗೆ ಕೆಟ್ಟದಾಗಿ ಮಾತಾಡೋಕ್ಕೆ ಶುರು ಮಾಡಿದ್ರು ಆಕೆ. ಆಮೇಲೆ ನನಗೂ ಬಾಯಿಗೆ ಬಂದಂಗೆ ಮಾತಾಡೋಕ್ಕೆ ಶುರು ಮಾಡಿದ್ರು. ನನಗೆ ಕೆಟ್ಟ ಕೋಪ ಬಂತು. ಯಾಕೆಂದರೆ ನನ್ನ ವೀವರ್ಸು, ನನ್ನ ಆತ್ಮೀಯರನ್ನ ಕೆಟ್ಟದಾಗಿ ನಾನು ಮಾತಾಡಿದ್ರೆ ತುಂಬ ಕೆಟ್ಟ ಕೋಪ ಬರುತ್ತೆ. ಸೊ ನಾನು ಹೇಳಿದ್ದೇನು, ಕ್ವಾಲಿಟಿ ಮೇಂಟೈನ್ ಮಾಡಿ, ಸ್ವಲ್ಪ ಒಳ್ಳೊಳ್ಳೆ ಕಲೆಕ್ಷನ್ ತೊಗೊಂಬರ್ರಿ ಅಂತ. ಇಷ್ಟಕ್ಕೆ ನನ್ನನ್ನು ಬಾಯಿ ಬಂದಂಗೆ ಅನ್ನೋವಂಥ ಅವಶ್ಯಕತೆ ಇತ್ತಾ ಹೇಳಿ. ಆಮೇಲೆ ಇನ್ನೊಂದೇನು, ನಿಮ್ಮ ಚಾನಲಿಂದ ನನ್ನ ವೀಡಿಯೋ ಡಿಲೀಟ್ ಮಾಡಿಬಿಡಿ. ಸೊ ನನಗೆ ಇನ್ನೊಂದು ಮೇಯ್ನ್ ಸಿಟ್ಟು ಬಂದಿದ್ದು ಇದಕ್ಕೋಸ್ಕರ. ಏನು ಅಂದರೆ 12:15 ಹೋಗಿ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ದು ಮಧ್ಯಾಹ್ನ 4 ಗಂಟೆ ಅವ್ರ ಮನೆ ಹತ್ರನೇ ಆಗಿದೆ. 3:45 4 ಗಂಟೆ ಬೆಳಗ್ಗೆ ತಿಂಡಿನೂ ತಿಂದಿಲ್ಲ, ಮಧ್ಯಾಹ್ನ ಊಟ ಮಾಡಿಲ್ಲ. ಸೊ ತೊಗೊಂಬಂದು ನಾಳೆನೇ ಅವ್ರ ಆಫರ್ ಇರೋದ್ರಿಂದ ನಾಳೆನೇ ಇವ್ರದ್ದು ವೀಡಿಯೋ ಶೇರ್ ಮಾಡಬೇಕು ಅನ್ನೋ ಕಾರಣಕ್ಕೆ ಮನೆಯಲ್ಲೆಲ್ಲ ಇಷ್ಟೊಂದು ಕೆಲಸಗಳನ್ನ ಬಿಟ್ಟು ರಾತ್ರಿ 12:15ವರೆಗೂ ಎಡಿಟ್ ಮಾಡಿ, ಬ್ಲಾಗ್ ಮಾಡೋರಿಗೆ ಗೊತ್ತಿರುತ್ತೆ, ವೀಡಿಯೋ ಮಾಡೋರಿಗೆ ಗೊತ್ತಿರುತ್ತೆ ಎಡಿಟಿಂಗ್ ಅಂದರೆ ಎಷ್ಟು ಕೆಲಸ ಇರುತ್ತೆ. ಆವತ್ತೇ ಮೇಯ್ನಾಗಿ ಆ್ಯಪೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿದ್ದಾವೆ. ಸೊ ತುಂಬ ತಲೆ ಕೆಡಿಸ್ಕೊಂಡು ಟೆನ್ಷನ್ ತೊಗೊಂಡು ವೀಡಿಯೋ ಎಡಿಟ್ ಮಾಡಿ ಇವ್ರಿಗೋಸ್ಕರ ಬೆಳಗಾಗೋ ಅಷ್ಟರಲ್ಲಿ ಇವರು ವೀಡಿಯೋ ಸೆಂಡ್ ಮಾಡಿದ್ದೀನಿ. ನೀವೆಲ್ಲರೂ ನೋಡಿದ್ದೀರ. ಇಷ್ಟೆಲ್ಲ ಎಫರ್ಟ್ ಹಾಕಿ ನಾನು ವೀಡಿಯೋ ಮಾಡಿ ₹1 ಚಾರ್ಜೂ ಕೊಡ್ದಲೆ, ಈಗ ಏನು ಚಾರ್ಜ್ ಎಷ್ಟು ಅಂತಲೂ ಕೂಡ ಕೇಳೋಕ್ಕೆ ಅವ್ರಿಗೆ ಯೋಗ್ಯತೆಗಳಿಲ್ಲ, ಆಯಿತಾ. ಕಷ್ಟಪಟ್ಟು ಮಾಡಿದ್ದಾರೆ, ಅಕ್ಕ ಏನಾದರೂ ಚಾರ್ಜ್ ಕೊಡಬೇಕಾ ಏನು, ಇದುವರೆಗೂ ಏನು ಕೇಳಿಲ್ಲ. ಪಟ್ಟಂತ ನನ್ನ ವೀಡಿಯೋ ಡಿಲೀಟ್ ಮಾಡಿ ಅಂದರೆ ಎಂಥವ್ರಿಗೂ ಆಗಲಿ ಪ್ರಮೋಷನ್ಗೆ ಕರ್ಕೊಂಡೋಗಿ, ಮನೆ ಬಾಗಿಲಿಗೆ ಕರ್ಕೊಂಡೋಗಿ ವೀಡಿಯೋ ಮಾಡಿಸ್ಬಿಟ್ಟು ಡಿಲೀಟ್ ಮಾಡಿ ಅಂದರೆ ಸಿಟ್ಟು ಬರುತ್ತಾ ಇಲ್ವಾ ನಿಮಗೆ ಹೇಳಿ. ಜೊತೆಗೆ ನನ್ನ ವೀವರ್ಸು, ನನ್ನ ಫ್ರೆಂಡ್ಸು, ನನ್ನ ವೆಲ್ ವಿಷರ್ ಇವ್ರನ್ನೆಲ್ಲ ಬೈದರೆ ಕೆಟ್ಟ ಕೋಪ ಬರುತ್ತಾ ಇಲ್ವಾ ಹೇಳಿ. ಸೊ ಮೇಯ್ನಾಗಿ ಈಕೆಗೆ ಏನು ಅಂದರೆ ಶ್ವೇತಾ ಅವ್ರನ್ನ ಬಿಸ್ನೆಸ್ನ ಹಾಳು ಮಾಡಬೇಕು ಮೇಯ್ನಾಗಿ. ಸೊ ಏನು ಶ್ವೇತನ ಜೊತೆ ಚೆನ್ನಾಗಿದ್ದೀನಿ, ಅವ್ರಿಗೆ ಸಪೋರ್ಟ್ ಮಾಡಿದೆ. ಸೊ ಇಬ್ಬರಿಗೂ ಸಪೋರ್ಟ್ ಮಾಡಿದ್ದೀನಿ ಈಕ್ವಲಾಗಿ. ಸೊ ಇಲ್ಲಿ ಏನು ಅಂದರೆ ಶ್ವೇತಾ ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ, ಜನಗಳನ್ನ ತುಂಬ ತುಂಬ ಆತ್ಮೀಯವಾಗಿ ಮಾತಾಡಿಸ್ತಾರೆ. ಯಾರೇ ವಿಡಿಯೋ ಕಡೆಯಿಂದ ಹೋಗಲಿ, ಯಾರೇ ಫ್ರೆಂಡ್ಸ್ ಹೊಸ್ದಾಗಿ ಹೋಗಲಿ, ಕಸ್ಟಮರು ತುಂಬ ಒಳ್ಳೆ ರೀತಿಯಾಗಿ ಮಾತಾಡಿಸ್ತಾರೆ. ಸೊ ಇಷ್ಟು ವರ್ಷದಿಂದ ಇದ್ದಂಥ ಫ್ರೆಂಡ್ನೇ ನೀನು ಅರ್ಥ ಮಾಡ್ಕೊಂಡಿಲ್ಲ, ಬಾಯಿಗೆ ಬಂದಂಗೆ ಬೈದ್ರೆ, ಸೊ ಇನ್ನು ಕಸ್ಟಮರ್ನ ಎಷ್ಟರ ಮಟ್ಟಿಗೆ ನೀನು ಅವ್ರನ್ನ ಕಾಣ್ಬೋದು. ಸೊ ನಾನು ಹೇಳೋದೇನು ಅಂದರೆ ಇದೊಂದೇ ಕಾರಣ ಡಿಲೀಟ್ ಮಾಡೋಕ್ಕೆ. ಸೊ ನನಗೆ ಬಾಯಿಗೆ ಬಂದಂಗೆ ಮಾತಾಡೋದು ಒಂದು. ಸೊ ನನ್ನ ಫ್ರೆಂಡ್ಸ್ಗಳಿಗೆಲ್ಲ ಬಾಯಿಗೆ ಬಂದಂಗೆ ಮಾತಾಡಿದ್ರು. ಸೊ ಕ್ವಾಲಿಟಿ ಇದು ಕಾಂಪ್ರಮೈಸ್ ಆಗೋಲ್ಲ. ಸೀರೆ ಆಗಲಿ ನೀವು ನೋಡ್ತಾ ಇರ್ತೀರ, ಸುಮಾರಷ್ಟು ಸೀರೆಗಳ ಶಾಪ್ನ ನಾನು ತೋರಿಸಿದ್ದೀನಿ. ಸೊ ಅದರಲ್ಲಿ ಬೆಸ್ಟ್ ಕ್ವಾಲಿಟಿ ಅಂದರೆ ನಾನು NSನೇ ನಾನು ನಿಮಗೆ ರೆಫರ್ ಮಾಡೋ ಅಂಥದ್ದು. ಸೊ ಇವ್ರದ್ದು ಮೊನ್ನೆ ಕೂಡ ಈ ಸಾರಿಗಳಿದ್ದಾವೆ ತೋರಿಸ್ತೀನಿ, ಒಂದು 15-20 ದಿವಸ ಆಗಿರ್ಬೋದು. ಸೊ ಶ್ವೇತಾ ಅವ್ರೊಬ್ಬರಿಗೆ ಸಪೋರ್ಟ್ ಮಾಡೋದು ಬೇಡ, ಪಾಪ ಈಕೆಗೂ ಕೂಡ ವ್ಯಾಪಾರ ಆಗಲಿ ಅನ್ನೋ ಕಾರಣಕ್ಕೆ ನೋಡ್ತಾ ಇರ್ತೀರ, ಬಂಡಿ ಸೀರೆ ಬಿದ್ದಿದ್ದಾವೆ. ಇನ್ನೂ 1 ವರ್ಷ ಹೊಸ ಸೀರೆ ಉಟ್ರೂ ಸವಿಯಲ್ಲ. ಸೊ ಹೆಂಗೆ ಗೊತ್ತಾ, ನಮ್ಮ ಮನೆಯವರು ಈಗ ಹೋಗಿ 10 ಸೀರೆ ನಾನು ತೊಗೊಂಬರ್ತೀನಿ ಅಂದರು ಕಣ್ಣು ಮುಚ್ಕೊಂಡು ತೊಗೊಂಬ ಅಂತ ದುಡ್ಡು ಕೊಡ್ತಾರೆ. ಹಂಗೆ ನಮ್ಮ ಮನೆಯವರು ಅಷ್ಟು ಸೀರೆಗಳು ಬಿದ್ದಾವೆ. ಸೀರೆ ಇಲ್ಲ ಅಂತ ತೊಗೊಂಬರಲಿಲ್ಲ. ಈಕೆ ಶಾಪ್ಗೆ ಹೋಗಿ 2 ಸೀರೆ ಒಂದೇ ಸಲ ತೊಗೊಂಬಂದಿದ್ದೀನಿ ಸ್ನೇಹಿತರೆ. ಏನು ಗೊತ್ತಾ, ಇವ್ರಿಗೂ ಬಿಸ್ನೆಸ್ ಆಗಲಿ. ಸೊ ನಾನು ವೇರ್ ಮಾಡಿ ತೋರಿಸ್ದಾಗ ಪಾಪ ಈಕೆಗೂ ಒಂದು ಹೆಲ್ಪ್ ಆಗಲಿ, ಬಿಸ್ನೆಸ್ ಆಗಲಿ ಅಂತ ನಾನು ಇವ್ರ ಅಂಗಡಿಲಿ ಕೂಡ, ಇವ್ರ ಕಲೆಕ್ಷನಲ್ಲಿ ಕೂಡ ಹೋಗಿ ಖುದ್ದಾಗಿ ಮನೆ ಹತ್ರ ಹೋಗಿ ಈಗ ಜಸ್ಟ್ 15 ದಿವಸದಲ್ಲಿ 2 ಸೀರೆ ತಂದು ಅವ್ರಿಗೂ ಕೂಡ ವ್ಯಾಪಾರ ಮಾಡಿದ್ದೀನಿ. ಸ್ವಲ್ಪ ವಾಯ್ಸ್ ಹಿಡಿದಿದೆ, ನೆಗಡಿ ಆಗ್ತಿದೆ, ಅದಕ್ಕೆ ವ್ಯಾಪಾರ ಮಾಡಿದ್ದೀನಿ. ಸೊ ನನ್ನಲ್ಲಿ ಕೆಟ್ಟತನ ಇಲ್ಲ. ಸೊ ಯಾಕೆ ಒಳ್ಳೆ ಒಂದು ನಿಮಗೆ ಬೆಳಿಬೇಕು ಅನ್ನೋ ಆಸೆ ಇರಲಿ, ಬಟ್ ಯಾರೇ ಆಗಲಿ ಒಬ್ಬರನ್ನ ತುಳಿದು ಬೆಳಿಬೇಕು ಅನ್ನೋ ದುರಾಸೆ ಇಟ್ಕೊಬೇಡಿ ದಯವಿಟ್ಟು. ದೇವ್ರು ಅಲ್ಲೇ ಮಲಗಿಸ್ಬಿಡ್ತಾನೆ ನಮ್ಮನ್ನು. ಸೊ ನೀವು ಎಷ್ಟೊಂದು ಜನ ನನಗೆ ಹೇಳಿದ್ದೀರ ವ್ಯೂವರ್ಸು, ಮೇಡಮ್ ನೀವು ಯಾವುದೇ ಸ್ಯಾರಿ ಹಾಕಿದ್ರು, ಡ್ರೆಸ್ ಹಾಕಿದ್ರು ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತೀರ, ನಿಮ್ಗೆ ಇದು ಚೆನ್ನಾಗಿ ಕೈ ಹತ್ತುತ್ತದೆ, ಸೊ ನೀವು ಈ ಬಿಸ್ನೆಸ್ ಮಾಡಿ ಅಂತ. ಸೊ ನನಗೆ ಆ ದುರಾಸೆ ಇಲ್ಲ. ಭಗವಂತ ಏನು ಕೊಟ್ಟಿದ್ದಾನೆ ಅದರಲ್ಲೇ ಮುಂದುವರ್ಕೊಂಡು ಹೋಗೋಣ. ದೇವ್ರೇನು ನನಗೆ ಕಡಿಮೆ ಮಾಡಿಲ್ಲ, ಇರೋದ್ರಲ್ಲೇ ತೃಪ್ತಿಯಾಗಿರೋಣ, ಖುಷಿಯಾಗಿರೋಣ. ಸೊ ಅದರಲ್ಲೂ ಬಾಚ್ಕೋಬೇಕು, ಇದರಲ್ಲೂ ಬಾಚ್ಕೊಬೇಕು. ಇನ್ನೊಬ್ರು ಏನೋ ಮಾಡ್ತಿದ್ದಾರೆ, ಅವ್ರ ಬಿಸ್ನೆಸ್ಸಿಗೆ ಕಲ್ಲಾಕಿ ಅವರಿಂದನೂ ಬಾಚ್ಕೋಬೇಕು ಅನ್ನೋ ದುರಾಸೆ ಬೇಡ ದಯವಿಟ್ಟು. ಸೊ ನಾನು ಎಲ್ರಿಗೂ ಹೇಳೋದು, ಈ ಥರ ದುರಾಸೆಗಳನ್ನ ಇಟ್ಕೊಂಡು ಬೆಳೆಯೋಕ್ಕೆ ಹೋಗಬೇಡಿ. ಒಬ್ರು ಏನೋ ಬೆಳೀತಿದ್ದಾರೆ ಅಂದರೆ ಅವ್ರನ್ನ ನೋಡಿ ಒಂದು ಮಾದರಿಯಾಗಿ ತೊಗೊಂಡು ಬೆಳೀರಿ, ಅದೊಂದು ಆಸೆ. ಸೊ ಅದನ್ನು ದುರಾಸೆ ಕನ್ವರ್ಟ್ ಮಾಡ್ಕೋಬೇಡಿ.
ನನಗೆ ಎಲ್ಲನೂ ನನಗೆ ಬರಬೇಕು, ಪಕ್ಕದಲ್ಲಿ ಯಾರೋ ವ್ಯಾಪಾರ ಮಾಡ್ತಿದ್ದಾರೆ ಅವ್ರು ಹಾಳಾಗೋಗ್ಬೇಕು, ದಯವಿಟ್ಟು ಈ ಥರ ಮಾಡ್ಕೋಬೇಡಿ. ಈ ಥರ ಮನಸ್ಥಿತಿಲಿ ಯಾರೋ ಬಿಸ್ನೆಸ್ನ ಮಾಡೋಕ್ಕೆ ಹೋಗಬೇಡಿ. ಸೊ ಬಿಸ್ನೆಸ್ಸಲ್ಲಿ ಕಾಂಪಿಟೇಷನ್ ಇರುತ್ತೆ, ನನಗೂ ಗೊತ್ತು. ಗುಬ್ಬಿನಲ್ಲಿ ಸುಮಾರಷ್ಟು ಜನ ಕಾಂಪಿಟೇಷನ್ ಇದೆ ಇವ್ರುಗಳ್ಗೂ ಕೂಡ. ಸೊ ನಾನು ಬೆಸ್ಟ್ ಕಲೆಕ್ಷನ್ನು ಒಬ್ಬರು ಒಂದು ಒಳ್ಳೆ ಗುಣಕ್ಕೆ ನಾನು ಈ ಥರ ಅವ್ರದ್ದೊಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಹೊರತು ಅದರಿಂದ ನನಗೇನೂ ಸಿಗಲ್ಲ. ಸೊ ಲಕ್ಷಾಂತರ ರೂಪಾಯಿ ಏನು ನಾನು ಇದರಿಂದ ಸಂಪಾದನೆ ಮಾಡಲ್ಲ. ಸೊ ನಿಮ್ಮ ಥರನೇ ನಾನು ಕೂಡ ಬಟ್ಟೆಗಳನ್ನ ದುಡ್ಡು ಕೊಟ್ಟು ತೊಗೊಬರ್ತೀನಿ, ಆಯಿತಾ. ತುಂಬಾ ಬೇಜಾರಾಯಿತು. ಸೊ ಮನುಷ್ಯನ ಕೇವಲವಾಗಿ ಮಾತಾಡಬಾರ್ದು. ಒಂದು ಮೂಟೆ ಹೊರೋರ್ಗಾಗಲಿ, ಹೂ ಮಾರೋರ್ಗಾಗಲಿ, ಯಾವುದೇ ವ್ಯಾಪಾರ ಮಾಡೋರ್ಗಾಗಲಿ ಅವ್ರದ್ದೇ ಆದಂಥ ವ್ಯಕ್ತಿತ್ವ, ಬೆಲೆ ಎಲ್ಲನೂ ಇರುತ್ತೆ ಆ ಮನುಷ್ಯನಿಗೆ. ಸೊ ನಾವು ಅದನ್ನು ಇನ್ನೊಂದಷ್ಟು ಜನ ಹೇಗೆ ಅಂತ ಅಂದರೆ ಮೇಲ್ಬಿದ್ದು ಸಹಾಯ ಮಾಡೋದು, ಆಮೇಲೆ ಅವರನ್ನು ಕೀಳಾಗಿ ಕಾಣೋಕ್ಕೆ ಶುರು ಮಾಡೋದು. ಸೊ ಈ ಥರ ಕ್ಯಾಟಗರಿ ಫ್ರೆಂಡ್ಸ್ಗಳು ಇದ್ದಾರೆ ಎಷ್ಟೊಂದು ಜನ. ಸೊ ನಾನು ಹೇಳೋದು, ಈ ಥರ ಮನಸ್ಥಿತಿನ ಬೆಳೆಸ್ಕೋಬೇಡಿ. ಸೊ ನನಗೆ ಆದರೆ ಒಬ್ರಿಗೆ ಸಹಾಯ ಮಾಡೋಣ, ಒಬ್ರಿಗೆ ಹೆಲ್ಪ್ ಮಾಡೋಣ. ಸೊ ನಾವು ಬೆಳೆಯೋಣ, ನಮ್ಮ ಜೊತೆ ಇನ್ನೊಬ್ಬರನ್ನು ಬೆಳೆಸೋಣ. ಅದು ಬಿಟ್ಬಿಟ್ಟು ನೀವು ಇನ್ನೊಬ್ಬರನ್ನ ದುರಾಸೆಯಿಂದ ಅವ್ರ ಬಿಸ್ನೆಸ್ ಹಾಳು ಮಾಡಿ ಎಲ್ಲ ಕಸ್ಟಮರು ನನಗೇ ಬರಬೇಕು, ನಾನೇ ಉದ್ಧಾರ ಆಗಬೇಕು, ಅದನ್ನು ಇಟ್ಕೋಬೇಡಿ ದಯವಿಟ್ಟು. ಈಕೆಗೂ ನಾನು ಹೇಳ್ತಾ ಇರೋವಂಥದ್ದು. ಸೊ ನೋಡಿ, ಇಷ್ಟು ವರ್ಷದಿಂದ ಇದ್ದಿದ್ದು ಫ್ರೆಂಡ್ಶಿಪ್ನ ಈಕೆ ಹೇಗೆ ಕಳ್ಕೊಂಡ್ರು ಅನ್ನೋದು ಉದಾಹರಣೆ ಹೇಳ್ತಾ ಇದ್ದೀನಿ. ಈಕೆಗೆ ಶ್ವೇತಾ ಅವ್ರನ್ನ ಪರಿಚಯ ಮಾಡಿಕೊಟ್ಟಿದ್ದೆ ನಾನು. ಸೊ ಶ್ವೇತಾ ಅವ್ರದ್ದು ನಂಬರ್ ಕೊಟ್ಟಿದ್ದೆ ನಾನು. ಸೊ ನನಗೆ ನಿಜ ಹೇಳ್ತೀನಿ, 2 ತಿಂಗಳಿಂದ ಮನೆಯವ್ರಿಗೆ ತುಂಬ ಹುಷಾರಿಲ್ಲ, ತುಂಬ ಸೀರಿಯಸ್ ಆಗೋಂಥ ಪರಿಸ್ಥಿತಿನೂ ಕೂಡ ಬಂದಿತ್ತು. ಸೊ ನಾನು ಅದನ್ನು ಹೇಳ್ಕೊಳ್ಳೋಕ್ಕೆ ಆಗಲ್ಲ ವಿಡಿಯೋ ಮುಂದೆ ನಾನು. ಸೊ ನನ್ನ ಸಿಚುವೇಶನ್ ಹೆಂಗಿತ್ತು ಅಂದರೆ, ಒಬ್ರಿಗೆ ಫೋನ್ ಮಾಡೋಕ್ಕೆ ಒಬ್ಬರು ಫೋನ್ ರಿಸೀವ್ ಮಾಡೋಕ್ಕೂ ನಂಗೆ ಟೈಮ್ ಇಲ್ಲ, ಅಷ್ಟು ಬ್ಯುಸಿ ಇದ್ದೆ ನಾನು. ಸೊ ಅಂಥ ಟೈಮಲ್ಲಿ ಇವರಿಬ್ಬರು ಫ್ರೆಂಡ್ಶಿಪ್ಪ ಮಾಡ್ಕೊಂಡ್ರೋ ಏನೋ ನನಗೆ ಗೊತ್ತಿಲ್ಲ. ಬಟ್ಟು ಶ್ವೇತಂಗೂ ನನಗೂ ತಂದಿಡೋ ಅಂಥದ್ದು ಕೆಲಸ ಬಹಳ ನಡೆಸೋದು. ಬಟ್ ಇಲ್ಲಿ ಅದು ಏನೂ ನಡೀಲಿಲ್ಲ. ನಾನು ಹೇಳೇ ಬಿಡ್ತೀನಿ ಡೈರೆಕ್ಟಾಗಿ, ಯಾರಾದರೂ ಅಷ್ಟೇ. ನಂಗೆ ಕ್ಯಾರೆಕ್ಟರ್ ಹಂಗೆ ಅಂದ್ರೆ ಸ್ನೇಹಿತರೆ, ಮಕ್ಕಳ್ದೊಳಗೆ ಹೇಳ್ತಾ ಇರ್ತೀನಿ. ಏನಾದರೂ ನನಗೆ ಹೇಳ್ಬೇಕು, ಡೈರೆಕ್ಟಾಗಿ ಹೇಳ್ಬೇಕು. ಶ್ವೇತಾ ಹಂಗಂತೆ ಹಿಂಗಂತೆ ಫ್ರೆಂಡ್ಸ್ಗಳ ಹತ್ರ ತಿಳ್ಕೊಳ್ಳೋದು, ಅವ್ರ ಹತ್ರ ತಿಳ್ಕೊಳ್ಳೋದು ಅದು ಬೇಡ. ನನ್ನ ಬಗ್ಗೆ ತಿಳ್ಕೊಬೇಕಾದ್ರೆ ನನ್ನೇ ತಿಳ್ಕೊಳ್ಳಿದ್ದು, ಡೈರೆಕ್ಟಾಗಿ ನನ್ನನ್ನೇ ಹೇಳ್ತೀನಿ. ಸೋಷಿಯಲ್ ಮೀಡ್ಯಾದಲ್ಲೇ ಎಲ್ಲನೂ ಹೇಳ್ತಾ ಇರ್ತೀನಿ. ಸೊ ಅದರಲ್ಲಿ ತಂದಿಡೋ ಬುದ್ಧಿ ಇಂಥವ್ರನ್ನೆಲ್ಲ ಫ್ರೆಂಡ್ಶಿಪ್ ನನಗೆ ನಿಜ ಇಷ್ಟ ಆಗಲ್ಲ. ಸೊ ಎಷ್ಟು ಗಿಮಿಕ್ ಮಾಡಿದ್ದಾರೆ ಅವ್ರ ಬಿಸ್ನೆಸ್ ಹಾಳು ಮಾಡೋಕ್ಕೆ, ಅವ್ರ ಫ್ರೆಂಡ್ಶಿಪ್ ಹಾಳು ಮಾಡೋಕ್ಕೆ ಅಂದರೆ ನಿಜವಾಗ್ಲೂ. ಸೊ ಇಂಥ ಚೀಪ್ ಜನ ಇರ್ತಾರೆ, ಇಂಥವ್ರು ನಾನು ಫ್ರೆಂಡ್ ಮಾಡಿದ್ನ. ಎಂಥ ಚೀಪ್ ಜನನಪ್ಪ ಇವರು, ಎಷ್ಟು ಲೋ ಮೆಂಟಾಲಿಟಿ ಇವ್ರುಗಳಿಗೆ. ಸೊ ನಾವು ಇರೋಣ, ಅವ್ರನ್ನೂ ಬೆಳೆಸೋಣ, ಯಾರನ್ನೂ ಕೀಳಾಗಿ ಕಾಣೋಂಥ ಭಾವನೆ ಬೆಳೆಸ್ಕೋಬಾರ್ದು ಯಾವತ್ತು. ಮನುಷ್ಯ ನಾವೇನು 1000 ವರ್ಷ ಬದುಕಿರಲ್ಲ. ಸೊ ಇರೋವರೆಗೂ 4 ಜನಕ್ಕೆ ಹೆಲ್ಪ್ ಮಾಡಬೇಕು. ಸೊ ಅದರ ದುಡ್ಡಿಂದನೇ ಹೆಲ್ಪ್ ಮಾಡಬೇಕು ಅಂತ ಇಲ್ಲ, ಗೊತ್ತಾಯ್ತಾ. ನಾನು ಅಷ್ಟೇ ಎಷ್ಟೊಂದು ಜನ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ತೀನಿ, ಬೆಳೆಯೋದಕ್ಕೆ ಅವಕಾಶ ಕೊಡ್ತೀನಿ. ಸೊ ಮೇಡಮ್ ಏನೋ ಒಂದು ವೀಡಿಯೋ ಮಾಡಿ ಹಾಕಿದ್ರು, ಸೊ ಕಣಪ್ಪ ಹಿಂಗೆ ಮಾಡಿಕೊಟ್ಟಿದ್ದೀನಿ. ಸೊ ತುಂಬಾ ಬೇಜಾರಾಯಿತು. ಇದೊಂದೇ ಕಾರಣಕ್ಕೆ ನನ್ನ ಎಫರ್ಟನ್ನು ಒಂದು ಚೂರೂ ಲೆಕ್ಕಿಸದೆ ಟೈಮ್ ಬಂದಾಗ ಉಪಯೋಗಿಸ್ಕೊಳ್ಳೋದು, ಬೇಡ ಅಂದಾಗ ಬಿಟ್ಟಾಕೋದು. ಸೊ ಹಿಂಗೆ ಮಾಡಿ ಸೊ ನನಗೆ ಕೆಟ್ಟ ಕೋಪ ಬಂದುಬಿಡ್ತು. ಸೊ ತುಂಬ ಈಸಿನಾ ಬ್ಲಾಗ್ ಮಾಡೋದು, ಎಡಿಟಿಂಗ್ ಮಾಡೋದು. ಒಂದು ಬಟ್ಟೆ ಅಂಗಡಿ ಒಂದು ಬಟ್ಟೆ ಅಂಗಡಿದು ವೀಡಿಯೋ ಮಾಡಬೇಕು ಅಂತಂದರೆ ಈಗ 2 ನಿಮಿಷದ ವೀಡಿಯೋ ಬರಬೇಕು ಅಂದರೆ 3 ಅವರ್ ವೀಡಿಯೋ ಮಾಡ್ಕೊಂಡಿದ್ದೀನಿ ನಾನು. ಅದನ್ನು ಎಡಿಟ್ ಮಾಡಿ 42 ನಿಮಿಷಕ್ಕೆ ತಂದು ನಿಲ್ಲಿಸಿದ್ದೀನಿ. ಅದನ್ನು ಮಾಡಬೇಕು ಅಂದರೆ ಎಷ್ಟು ಎಫರ್ಟ್ ಇರುತ್ತೆ ಅಲ್ವಾ. ಸೊ ಚೂರು ಕನ್ಸರ್ನ್ ಇಲ್ದಲೆ ಡಿಲೀಟ್ ಮಾಡಿಬಿಡ್ರಿ. ನಿಮ್ಮ ವ್ಯೂವರ್ಸ್ ಏನು ನೋಡೋದು ಬೇಡ. ಹೇಳಿದ ತಕ್ಷಣ ಎಷ್ಟು ಉರಿ ಬಂದ್ಬಿಡ್ತು ನೋಡಿ. ನಾನು ಹೇಳೋದು, ಕ್ವಾಲಿಟಿ ಎಲ್ಲಿ ಚೆನ್ನಾಗಿದೆ ಅಲ್ಲಿ ಬಟ್ಟೆಗಳನ್ನ ಖರೀದಿ ಮಾಡಿ. ಸೊ ಯಾರನ್ನೂ ಹಾಳು ಮಾಡೋ ಉದ್ದೇಶ ನನಗಿಲ್ಲ. ಸೊ ಶ್ವೇತಾ ಅವ್ರ ಶಾಪಲ್ಲಿ ಆಲ್ರೆಡಿ ರೀಚ್ ಆಗಿದ್ದೀರಾ, ಕ್ವಾಲಿಟಿಗೆ ರೀಚ್ ಆಗಿದ್ದೀರಾ, ಕ್ವಾಲಿಟಿ ಹೆಂಗಿದೆ ಅಂತ ನೋಡಿದ್ದೀರಾ, ಆಕೆ ಹೇಗೆ ಅನ್ನೋದು ನೋಡಿದ್ದೀರಾ. ಸೊ ಸುಮಾರಷ್ಟು ಬ್ಲಾಗಲ್ಲಿ ನಾನು ಹೇಳಿದ್ದೀನಿ ಕ್ವಾಲಿಟಿ ಇದೆ, ಬೇಕಿದ್ರೆ ನೀವು ಬೈ ಮಾಡಿ, ಬೇಕಿದ್ರೆ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಹೆಂಗಿರುತ್ತೆ ಅಂತ. ಸೊ ಇಷ್ಟೇ ಸ್ನೇಹಿತರೆ, ಇದೊಂದೇ ಕಾರಣಕ್ಕೆ ಅವ್ರ ಬ್ಲಾಗನ್ನು ನಾನು ಡಿಲೀಟ್ ಮಾಡಿದ್ದೀನಿ. ಸೊ ತುಂಬ ಬೇಜಾರಾಯಿತು. ಆಮೇಲೆ ಬ್ಯಾಡ್ ಒಪಿನಿಯನ್ ಬರ್ತಾಯಿತ್ತು. ಮೇಯ್ನಾಗಿ ಬಟ್ಟೆ ಚೆನ್ನಾಗಿಲ್ಲ, ಕ್ವಾಲಿಟಿ ಕಡಿಮೆ ಇದೆ, ಸೊ ದುಡ್ಡು ತೊಗೊಂಡು ವೀಡಿಯೋ ಮಾಡಿದ್ರಾ, ದುಡ್ಡು ಕೊಟ್ಟು ಈ ಥರ ವಿಡಿಯೋಗಳನ್ನ ಹಾಕಿದ್ದೀರಾ ಅಂತ ಈ ಥರದ್ದೆಲ್ಲ ನನಗೆ. ಸೊ ನಾನು ನನ್ನ ಚಾನಲ್ಗಾಗಲಿ ನಾನು ಇಷ್ಟು ದಿನದವರೆಗೂ ಬೆಸ್ಟ್ ಕ್ವಾಲಿಟಿ ತೋರಿಸಿ ಮತ್ತೆ ನಾನು ಬ್ಯಾಡ್ ಒಪಿನಿಯನ್ ತೊಗೊಳಕ್ಕೆ ರೆಡಿ ಇಲ್ಲ. ಅದು
ಕಷ್ಟಪಟ್ಟು ವೀಡಿಯೋ ಮಾಡಿ ಇವ್ರುಗಳ ಕೈಲಿ ಅನ್ಸ್ಕೊಂಡು. ಸೊ ಹಾಗಾಗಿ ವೀಡಿಯೋನ ಡಿಲೀಟ್ ಮಾಡಿದೆ. ಯಾಕೆಂದರೆ ಮೇಯ್ನಾಗಿ ನನಗೆ ನನ್ನ ವ್ಯೂವರ್ಸು, ನನ್ನ ಫ್ರೆಂಡ್ಸ್ಗಳು ನನಗೆ ಒಳ್ಳೆಯದನ್ನು ಬಯಸೋರು ನನಗೆ ತುಂಬಾ ಇಂಪಾರ್ಟೆಂಟ್. ಸೊ ಹಾಗಾಗಿ ಡಿಲೀಟ್ ಮಾಡಿದೆ. ಸೊ ನನಗೆ ಬ್ಯಾಡ್ ಒಪಿನಿಯನ್ ತೊಗೊಳೋಕ್ಕೆ ಇಷ್ಟ ಇಲ್ಲ. ಸೊ ನಿಮ್ಗೆ ಇಷ್ಟ ಇದ್ದರೆ ಖರೀದಿ ಮಾಡಿ. ಸೊ ಇಲ್ಲ ನನ್ನ ಮೇಲೆ ನಂಬಿಕೆ ಇದೆ ಅಂತಂದರೆ ಖಂಡಿತ ಶ್ವೇತಾ ಶಾಪ್ಗೆ ವಿಸಿಟ್ ಮಾಡಿಬಿಟ್ಟು ಒಳ್ಳೊಳ್ಳೆ ಬಟ್ಟೆನ ಖರೀದಿ ಮಾಡ್ಬೋದು. ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಸ್ನೇಹಿತರೆ. ನನಗೆ ಅನ್ಸೋದನ್ನು ಹೇಳಿದ್ದೀನಿ. ಸೊ ಮುಂದಿನ ಒಂದು ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.